ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಹಲುಬಿದಳ್ ಕಲ್ಮರಂ ಕರಗುವಂತೆ, ಲಕ್ಷ್ಮೀಶ ಕವಿ ಬರೆದಂತಹ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯಭಾಗದ ವಿವರಣೆಯನ್ನು ಮಾಡ್ತಾ ಇದ್ದೇನೆ. ಲಕ್ಷ್ಮೀಶ ಈತನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ, ಅಂದರೆ ಆತನ ಹುಟ್ಟಿನ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ, ಅಂದರೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಇವನಿಗೆ ಸಿಕ್ಕಿದಂತಹ ಎರಡು ಬಿರುದು, ಮುಖ್ಯವಾಗಿ ಸಿಕ್ಕಿದಂತಹ ಬಿರುದುಗಳು ಕರ್ನಾಟಕ ಕವಿಚೂತವನ ಚೈತ್ರ ಮತ್ತು ಉಪಮಾಲೋಲ ಅನ್ನುವಂಥ ಬಿರುದುಗಳು ಈತನಿಗಿವೆ. ಇನ್ನು ಈತ ಬರೆದಂಥ ಈ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿದೆ. ಈ ಕಾವ್ಯದ ಕಥಾವಸ್ತು ಬಂಧು ಮಿತ್ರರನ್ನು ಕೊಂದಂತಹ ಪಾಪವನ್ನು, ಕೊಂದ ನಂತರ ಉಂಟಾದಂತಹ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಿರುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು, ಇಲ್ಲಿ ದ್ವಾಪರ ಯುಗದಲ್ಲಿ ನಡೆದಂತಹ ಮಹಾಭಾರತ ಹಾಗೂ ತ್ರೇತಾಯುಗದಲ್ಲಿ ನಡೆದಂತಹ ರಾಮಾಯಣ ಕಥಾವಸ್ತು. ಇಲ್ಲಿ ಮಹಾಭಾರತದಲ್ಲಿ ನಡೆಯುವಂತಹ ಕುರುಕ್ಷೇತ್ರ ಯುದ್ಧದಿಂದ ಉಂಟಾದಂತಹ ಒಂದು ಬಂಧು ಮಿತ್ರರನ್ನು ಕೊಂದ ನಂತರ ಬರುವಂತಹ ಪಾಪವನ್ನು ನಿವಾರಿಸಿಕೊಳ್ಳಿಕ್ಕೆ ಪಾಂಡವರು ಒಂದು ಅಶ್ವಮೇಧ ಯಾಗವನ್ನು ಮಾಡಿರುವಂಥದ್ದು. ಆ ಕಥೆಯಲ್ಲಿ ಒಂದು ಅಂಶ ಬರ್ತದೆ. ಯಾವುದಂದರೆ, ಬಭ್ರುವಾಹನನು ಅರ್ಜುನನೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಅಂದರೆ ಅದು ತಂದೆ ಮಗನ ನಡುವೆ ಯುದ್ಧ ಆಗಿರುವಂಥದ್ದು. ಅದನ್ನು ಹೇಳುವಾಗ ಇಲ್ಲಿ ಅದೇ ವಿಷಯವನ್ನು ಹೇಳ್ತಾ ಇರುವಾಗ ರಾಮಾಯಣದಲ್ಲಿ ನಡೆದಂತಹ ಶ್ರೀರಾಮ ಮತ್ತು ಆತನ ಮಕ್ಕಳ ನಡುವೆ, ಲವಕುಶರ ನಡುವೆ ಆದಂತಹ ಯುದ್ಧಗಳು. ಅಂದರೆ ಪ್ರಸ್ತುತ ಈ ಕಾಲದಲ್ಲಿಯೂ ಕೂಡ ತಂದೆ ಮಕ್ಕಳ ನಡುವೆ ಯುದ್ಧ ನಡೆಯುತ್ತಾ ಹೋಗುತ್ತದೆ. ಇಲ್ಲಿ ಮುಖ್ಯವಾದದ್ದು, ನಮಗೆ ತಂದೆ ಮಕ್ಕಳ ನಡುವೆ ಯುದ್ಧವನ್ನು ಯಾವ ರೀತಿ ನಡೆಯಿತು, ಯಾವ ಕಾಲದಲ್ಲಿ ನಡೆಯಿತು ಅನ್ನೋದನ್ನು ತಿಳಿಸುವಾಗ ಇಲ್ಲಿ ನಮಗೆ ಸೀತಾ ಪರಿತ್ಯಾಗದ ಸನ್ನಿವೇಶ, ಒಂದು ಕಾವ್ಯವಸ್ತು ಬರ್ತದೆ ಇಲ್ಲಿ. ಆ ಸನ್ನಿವೇಶವೇ ಇಲ್ಲಿ ನಮಗೆ ದ್ವಿತೀಯ PUCಯಲ್ಲಿ ತೆಗೆದುಕೊಂಡಿರುವಂತಹ ಪದ್ಯಭಾಗ. ಇಲ್ಲಿ ಯಾವ ರೀತಿ ಈ ಕಥೆಯನ್ನು ವೈಶಂಪಾಯನ ಮುನಿಯ ಶಿಷ್ಯ ಜೈಮಿನಿ ಮುನಿ, ಆತ ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಇದನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಯಾವುದು? ಸೀತಾ ಪರಿತ್ಯಾಗದ ಕಥೆ. ಈ ಸೀತಾ ಪರಿತ್ಯಾಗದ ಕಥೆ ಹೇಗೆ ಶುರುವಾಗ್ತದೆ ಅನ್ನುವಂಥದ್ದು, ಅಲ್ಲಿ ಲಂಕೆಯಿಂದ ರಾಮ ಮತ್ತು ಸೀತೆಯರು ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತರಾಗಿರ್ತಾರೆ. ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಹೀಗೆ ಶ್ರೀರಾಮ ರಾಜ್ಯವನ್ನು ಆಳುತ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಗೂಢಚಾರ ಬಂದು ಶ್ರೀರಾಮನಿಗೆ ಹೀಗೆ ಒಂದು ಕಥೆ ನಡೆಯಿತು ಅನ್ನೋದನ್ನು ಹೇಳ್ತಾನೆ. ಆ ಕಥೆ ಯಾವುದು ಅಂದರೆ, ಒಂದು ಕಡೆಯಲ್ಲಿ ಒಬ್ಬ ಅಗಸ ಆತನ ಹೆಂಡತಿ ಮನೆ ಬಿಟ್ಟು ಎಲ್ಲಿಗೋ ಹೊರಟಿರ್ತಾಳೆ. ನಂತರ ದಿನ ಬಿಟ್ಟು ಆಕೆ ಮತ್ತೆ ಗಂಡನ ಮನೆಗೆ ಬರುತ್ತಾಳೆ.
ಆಗ ಆ ಅಗಸ ಹೇಳುತ್ತಾನಂತೆ ತನ್ನ ಹೆಂಡತಿಗೆ, ಎಲ್ಲೋ ಹೋದಂತಹ ನಿನ್ನನ್ನು ಮರಳಿ ಮನೆಗೆ ಸೇರಿಸಿಕೊಳ್ಳಲು ನಾನೇನು ಶ್ರೀರಾಮನಲ್ಲ ಅನ್ನುವಂತಹ ಮಾತನ್ನು ಕೇಳಿದಂತಹ ಈ ಗೂಢಾಚಾರ ಈ ಮಾತನ್ನು ಶ್ರೀರಾಮನಿಗೆ ಹೇಳುತ್ತಾನೆ. ಈ ಮಾತನ್ನು ಕೇಳಿದಂತಹ ರಾಮ ಮನೋವ್ಯಾಕುಲಗೊಳ್ಳುತ್ತಾನೆ. ಅಯ್ಯೋ, ನನ್ನ ಬಗ್ಗೆ ಮತ್ತು ಸೀತೆಯ ಬಗ್ಗೆ ಜನರಲ್ಲಿ ಈ ರೀತಿಯ ಅಭಿಪ್ರಾಯವಿದೆಯಲ್ಲ ಎಂದು ಬಹಳಷ್ಟು ಯೋಚನೆ ಚಿಂತೆಯನ್ನು ಮಾಡುತ್ತಾನೆ. ಕೊನೆಗೆ ಇದಕ್ಕೆ ಪರಿಹಾರ ಸೀತೆಯನ್ನು ಬಿಟ್ಟು ಬಿಡಬೇಕು, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕು ಅಂತ ಒಂದು ನಿರ್ಧಾರವನ್ನು ಮಾಡುತ್ತಾನೆ. ತನ್ನ ತಮ್ಮನಾದಂತಹ ಲಕ್ಷ್ಮಣನನ್ನು ಕರೆದು ಆತನಿಗೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಇಲ್ಲಿ ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯವನ್ನು ತಿಳಿದ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆ, ಇಕ್ಕಟ್ಟಿನ ಸ್ಥಿತಿಯನ್ನು ನಾವಿಲ್ಲಿ ಕಾಣಬಹುದು. ಹೇಗೆ ಒಂದು ಹೆಣ್ಣು ಶೋಷಣೆಗೆ ಒಳಗಾಗುತ್ತಾಳೆ ಅನ್ನುವಂಥದ್ದು ಶತಮಾನಗಳು ಕಳೆದರೂ ಕೂಡ ಇಂದಿನವರೆಗೂ ಮಹಿಳೆಯರ ಮೇಲೆ, ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ. ಇದನ್ನು ನಾವು ಈ ಕಾಲಘಟ್ಟದಲ್ಲಿ ನಿಂತು ನೋಡುವಂಥದ್ದು. ಈ ದೌರ್ಜನ್ಯ ಶೋಷಣೆ ಅನ್ನುವಂಥದ್ದು ಕಾಲ ದೇಶಗಳನ್ನು ಮೀರಿ ನಡೆಯುತ್ತಾ ಇದೆ. ಹೊಸ ಕಾಲದಲ್ಲಿಯೂ ಇದರ ರೂಪಗಳು, ಅಂದರೆ ಈ ದೌರ್ಜನ್ಯದ ರೂಪಗಳು ಸ್ಥಿತ್ಯಂತರಗೊಂಡಿವೆ, ಬದಲಾವಣೆಗೊಂಡಿದೆ ಅಷ್ಟೇ. ನಿಸರ್ಗದಿಂದ ಕಲಿಯಬೇಕಾದಂತಹ ಮಾನವೀಯ ಅಂಶಗಳನ್ನು ನಾವು ಇಲ್ಲಿ ಅರಿಯಬೇಕು. ಅಂದರೆ ಈ ಕಥಾವಸ್ತುವಿನಲ್ಲಿ ಸೀತಾ ಪರಿತ್ಯಾಗದಲ್ಲಿ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಹೋಗಿರುವಾಗ ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎನ್ನುವುದನ್ನು ಕೂಡ ಈ ಕಾವ್ಯದಲ್ಲಿ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಮೊದಲಿಗೆ ನಾನು ಈ ಕಾವ್ಯ ಭಾಗದ ಮೊದಲ ಭಾಗವನ್ನು ಓದುತ್ತೇನೆ. ಈ ಕಾವ್ಯವನ್ನು ಓದುವಾಗ ಎಲ್ಲೆಲ್ಲಿ ಹೇಗೆ ಬಿಡಿಸಿ ಓದಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಎದುರಿಗೆ ಪಠ್ಯಪುಸ್ತಕವನ್ನು ಇರಿಸಿಕೊಳ್ಳಿ. ಅಲ್ಲಲ್ಲಿ ನನ್ನಿಂದ ತಪ್ಪುಗಳು ಆಗಬಹುದು, ಅದನ್ನು ಸರಿಪಡಿಸಿಕೊಂಡು ಕೂಡ ನೀವು ಗಮನಿಸಿಕೊಳ್ಳಿ. ಎಲ್ಲಿ ಹೇಗೆ ಓದಬೇಕು, ಹಾಗೆ ನಾನಿಲ್ಲಿ ಪದಗಳ ಅರ್ಥಗಳನ್ನು ಹೇಳ್ತೇನೆ. ಹಾಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಯಾವುದೆಲ್ಲ ನಾನಾರ್ಥಗಳು ಬರಬಹುದು, ವಿರುದ್ಧಾರ್ಥಗಳು ಬರಬಹುದು, ತತ್ಸಮ ತದ್ಭವಗಳು ಬರಬಹುದು, ಅದನ್ನೆಲ್ಲ ನಾನು ನಡುವೆ ಹೇಳುತ್ತಾ ಹೋಗ್ತೇನೆ. ಅದನ್ನು ನೀವು ಗಮನಿಸ್ತಾ ಹೋಗಿ ವಿದ್ಯಾರ್ಥಿಗಳೇ. ಕಾವ್ಯದ ಪ್ರಾರಂಭ ನೋಡೋಣ. ಅರಸ ಕೇಳು ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನು ಉಳಿದನ್ ಅಹಹ ಎಂದು ಅಡಿಗಡಿಗೆ ತಲೆ ಕೊಡಹುವಂತಿರಲ್ಕೆ ಪರಮ ದಾರುಣಮಾಯ್ತು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡು ಅನಿಲ ವೇಗದಿಂದ ರಥವನು. ಅರಸ ಕೇಳು, ಅರಸನೇ ಕೇಳು. ಅಂದರೆ ಇಲ್ಲಿ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾ ಇರುವಂತಹ ಸಂದರ್ಭದಲ್ಲಿ ರಾಜನೇ ಕೇಳು ಅಂತ ಹೇಳ್ತಾನೆ. ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್, ಅಂದರೆ ಅಣ್ಣನ ಆಜ್ಞೆಯಂತೆ, ಅಣ್ಣನಾದಂತಹ ಶ್ರೀರಾಮನ ಆಜ್ಞೆಯಂತೆ ಸುಮಿತ್ರೆಯ ಮಗನಾದ ಲಕ್ಷ್ಮಣನು, ಸುಮಿತ್ರೆಯ ಮಗನಾದ ಲಕ್ಷ್ಮಣನು ವೈದೇಹಿಯಂ, ವೈದೇಹಿ ಸೀತೆ, ವಿದೇಹ ರಾಜನ ಮಗಳು ವೈದೇಹಿ, ಇಲ್ಲಿ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೊರಟ. ಆಗ ಅವರು ಪ್ರಯಾಣಿಸುತ್ತಿದ್ದ ರಥದ ಮೇಲಿದ್ದ
ಕೊಂಡು ತೆರಳುವ ರಥಾಗ್ರದೊಳ್, ಅಗ್ರ ಅಂದ್ರೆ ತುದಿ. ಆ ರಥದ ಮೇಲೆ ಇದ್ದಂತಹ ಪತಾಕೆ, ಪತಾಕೆ ಬಾವುಟ ಧ್ವಜ. ಪತಾಕೆಯು ರಘುವರನು ಅಂಗನೆಯನು ಉಳಿದನು. ರಘುವರ, ರಘುವಂಶದ ವರ, ವರ ಅಂದ್ರೆ ಶ್ರೇಷ್ಠ. ರಘುಶ್ರೇಷ್ಠನಾದಂತಹ ಶ್ರೀರಾಮನು ಅಂಗನೆಯನ್ನು, ಅಂಗನೆ ಸೀತೆ, ಹಾಗೆ ಸ್ತ್ರೀ ಅನ್ನುವಂತಹ ಅರ್ಥವು ಬರ್ತದೆ. ಸೀತೆಯನ್ನು ಉಳಿದನು ಅಂದರೆ ಬಿಟ್ಟು ಬಿಡುತ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಆ ಪತಾಕೆಯು ಸೀತೆಯನ್ನು, ರಘುವರನು ಸೀತೆಯನ್ನು ಉಳಿದನು, ಬಿಟ್ಟು ಬಿಡುತ್ತಿದ್ದಾನೆ. ಅಹಹ, ಅಹಹ ಅಂದರೆ ಅಯ್ಯಯ್ಯೋ, ಅಯ್ಯೋ ಶ್ರೀರಾಮನು ತನ್ನ ಹೆಂಡತಿಯನ್ನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಿಡುತ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಅಡಿಗಡಿಗೆ, ಅಡಿ ಕುಡಿಸು ಅಡಿಗೆ, ಅಡಿ ಅಂದರೆ ಹೆಜ್ಜೆ, ಇಲ್ಲಿ ಅಡಿಗಡಿಗೆ, ಅಲ್ಲಿ ಅತ್ತಿತ್ತ, ತಲೆ ಕೊಡಹುವಂತೆ, ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ತಲೆ ಕೊಡಹುವಂತಿರಲ್ಕೆ. ಆ ಪತಾಕೆ ಯಾವ ರೀತಿ ಇತ್ತು ಅಂದರೆ, ಆ ಬಾವುಟ, ರಥದ ಮೇಲೆ ಇರುವಂತಹ ಬಾವುಟ ಅತ್ತಿತ್ತ ಹೊಯ್ದಾಡ್ತಾ ಇತ್ತು. ಅದು ಯಾವ ರೀತಿ ಕಾಣ್ತಾ ಇತ್ತು ಅಂದರೆ, ಶ್ರೀರಾಮನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುತ್ತಿದ್ದಾನೆ ಅಯ್ಯೋಯ್ಯೋ ಅನ್ನುವ ರೀತಿಯಲ್ಲಿ ದುಃಖವನ್ನು ಸೂಚಿಸ್ತಾ ಇತ್ತಂತೆ. ಆ ಪತಾಕೆ ಅತ್ತಿತ್ತ ಹೊಯ್ದಾಡ್ತಾ ಇದ್ದದ್ದನ್ನು ನೋಡಿ ಈ ಪತಾಕೆಯೂ ಕೂಡ ಶ್ರೀರಾಮ ಮಾಡಿದ್ದು ಸರಿಯಲ್ಲ ಅನ್ನುವ ರೀತಿಯಲ್ಲಿ ಆ ಪತಾಕೆ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇತ್ತು, ಅಲ್ಲಾಡ್ತಾ ಇತ್ತು. ಹಾಗೆಯೇ ಪರಮ ದಾರುಣವಾಯಿತು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ, ಯಾವ ತಪ್ಪನ್ನೂ ಮಾಡದ ಸೀತಾದೇವಿಯನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ. ಈ ಶ್ರೀರಾಮನ ನಿರ್ಧಾರ ಸರಿಯಲ್ಲ, ತಪ್ಪಾದುದು ಎಂದು ತನ್ನ ತಲೆಯನ್ನು ಅಲ್ಲಾಡಿಸುವ ರೀತಿಯಲ್ಲಿ ಕಾಣ್ತಾ ಇತ್ತು ಯಾವುದು? ಪತಾಕೆ. ಅದೇ ರೀತಿಯಲ್ಲಿ ಸೀತೆಯನ್ನು ಶ್ರೀರಾಮನು ಕಾಡಿಗೆ ಕಳುಹಿಸುತ್ತಿರುವುದನ್ನು ತಿಳಿದ ಜನರು, ಅಯೋಧ್ಯೆಯ ಜನರು, ಅಯೋಧ್ಯೆಯ ಆ ಜನರು ಶ್ರೀರಾಮನು ಸೀತೆಯನ್ನು ಬಿಡುತ್ತಿದ್ದಾನೆ, ಪರಮ ದಾರುಣವಾಯಿತು, ಇದು ದೊಡ್ಡ ತಪ್ಪಾಗಿದೆ, ಇದು ಪರಮ ಕ್ರೌರ್ಯ, ದಾರುಣ, ಪರಮ ದಾರುಣ, ಇದು ಪರಮ ಕ್ರೌರ್ಯ ಎಂದು ಆ ಅಯೋಧ್ಯಾಪುರದ ನೆರವಿಯ ಜನ, ನೆರವಿ ಅಂದ್ರೆ ಇಲ್ಲಿ ಸೇರಿದಂತಹ, ಶ್ರೀರಾಮನು ಸೀತೆಯನ್ನು ಬಿಟ್ಟು ಬಿಡುತ್ತಿದ್ದಾನೆ ಎಂದು ತಿಳಿದಂತಹ ಜನರು ಅಲ್ಲೆಲ್ಲ ಸೇರಿದ್ದಾರಂತೆ. ಆ ಜನರು ಗುಜುಗುಜಿಸಿ ಅಂದರೆ ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದಾರೆ, ಹಾಗೆ ತಮ್ಮ ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಿದ್ದಾರೆ, ಮನದಿ ಕರಗಿ ಕಾತರಿಸುತ್ತೀರೆ. ಶ್ರೀರಾಮನು ಸೀತೆಯನ್ನು ಬಿಟ್ಟು ಬಿಡುತ್ತಾ ಇದ್ದಾನೆ ಎಂದು ಪರಮ ಕ್ರೌರ್ಯ, ಇದು ಪರಮ ದಾರುಣವಾಯಿತು, ಇದು ಸರಿಯಾದುದಲ್ಲ, ಇದು ತಪ್ಪು ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಾ ಇದ್ದಂತಹ ಈ ಜನರು ಅಲ್ಲಿ ಸೇರಿದ್ದಾರೆ. ಆಗ ಲಕ್ಷ್ಮಣನು ಪರಿಸಿದಂ ಕಾಳ್ಬಟ್ಟೆಗೊಂಡು ಅನಿಲ ವೇಗದಿಂದ ರಥವನು. ಇಲ್ಲಿ ಸೀತೆಗೆ ಶ್ರೀರಾಮ ತನ್ನನ್ನು ಬಿಡುತ್ತಿದ್ದಾನೆ ಅನ್ನುವುದು ತಿಳಿದಿಲ್ಲ. ಇನ್ನೇನು ಈ ಜನರೆಲ್ಲ ಮಾತಾಡುವಾಗ ಅವಳಿಗೆ ವಿಷಯ ತಿಳಿದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಲಕ್ಷ್ಮಣನು ಪರಮ ವೇಗದಿಂದ, ಬಹಳಷ್ಟು ವೇಗವಾಗಿ, ವಾಯು ವೇಗದಲ್ಲಿ ಆ ರಥವನ್ನು ಕಾಳ್ಬಟ್ಟೆ, ಕಾಳ್ ಅಂದ್ರೆ ಇಲ್ಲಿ ಕಾಡು, ಬಟ್ಟೆ ದಾರಿ, ಬಟ್ಟೆ ಅನ್ನುವಂಥದ್ದು ನಾನಾರ್ಥ ಬರಬಹುದು ವಿದ್ಯಾರ್ಥಿಗಳೇ. ಬಟ್ಟೆ ಒಂದು ಅರ್ಥ, ದಾರಿ ಇನ್ನೊಂದು ಅರ್ಥ, ವಸ್ತ್ರ. ಕಾಡಿನ ದಾರಿಯ ಕಡೆಗೆ ರಥವನ್ನು
ವಾಯುವೇಗದಲ್ಲಿ ಓಡಿಸಿಕೊಂಡು ಅನಿಲ ವೇಗದಿಂದ ಆ ರಥವನ್ನು ಕಾಡಿನ ಕಡೆಗೆ ವಾಯುವೇಗದಲ್ಲಿ ಓಡಿಸಿಕೊಂಡು ಅಲ್ಲಿಂದ ಹೊರಟೇ ಬಿಟ್ಟ ಎಂದು ಕವಿಯು ಇಲ್ಲಿ ವಿವರಿಸಿದ್ದಾನೆ. ಇನ್ನು ಎರಡನೆಯ ಪದ್ಯ ಭಾಗ ನೋಡೋಣ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೋಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುವ ಮುಂದಳೆದು ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕ ನಡಿಯಿಡುವಡೆ ಅಸದಳವೆಂಬ ಕರ್ಕಶದ ಮಾರ್ಗದಿಂದ. ಅಯೋಧ್ಯೆಯಿಂದ ವಾಯುವೇಗದಲ್ಲಿ ರಥವನ್ನು ಓಡಿಸಿಕೊಂಡು ಬಂದು ಕಾಡು ದಾರಿಯಾಗಿ ಬಂದಂತಹ ಲಕ್ಷ್ಮಣನು ಗಂಗಾ ನದಿಯನ್ನು ಸಮೀಪಿಸುತ್ತಾನೆ. ಸೀತಾ ಲಕ್ಷ್ಮಣರು ಇಬ್ಬರೂ ಕೂಡ ಗಂಗಾ ನದಿಯನ್ನು ದಾಟಿ ಹೇಗೆ ಮುನ್ನಡೆಯುತ್ತಾರೆ ಎನ್ನುವುದನ್ನು ಕವಿಯು ಈ ಪದ್ಯದಲ್ಲಿ ವರ್ಣಿಸಿದ್ದಾನೆ. ಗಂಗಾ ನದಿಯ ಬಳಿ ರಥದಿಂದ ಕೆಳಗಿಳಿದ ಸೀತಾಲಕ್ಷ್ಮಣರು ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ಮಂದಾಕಿನಿ ಗಂಗೆಯ ಇನ್ನೊಂದು ಹೆಸರು, ಪೊಡಮಟ್ಟು ನಮಸ್ಕರಿಸಿ, ಹೀಗೆ ರಥದಿಂದ ಇಳಿದಂತಹ ಸೀತಾ ಲಕ್ಷ್ಮಣರು ಗಂಗಾ ನದಿಯ ಬಳಿ ಆಕೆಗೆ ನಮಸ್ಕರಿಸುತ್ತಾರೆ. ಬಳಿಕ ಆ ನಿರ್ಮಲವಾದಂತಹ ಗಂಗೆಯಲ್ಲಿ ಸ್ನಾನವನ್ನು ಕೂಡ ಮಾಡುತ್ತಾರೆ. ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ಅನಂತರ ನಾವಿಕ ಅಂದರೆ ದೋಣಿಯನ್ನು ನಡೆಸುವವರು ನಾವಿಕರು. ನಾವಿಕರೊಡನೆ ಅನಂತರ ದೋಣಿಯನ್ನು ನಡೆಸುವಂತಹ ನಾವಿಕರ ಸಹಾಯದಿಂದ ಆ ದೋಣಿಯಲ್ಲಿ ಕುಳಿತು ಇಬ್ಬರೂ ಕೂಡ ಲಕ್ಷ್ಮಣ ಮತ್ತು ಸೀತೆ ಇಬ್ಬರೂ ಕೂಡ ಆ ದೋಣಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಅಂದ್ರೆ ಅಲ್ಲಿಂದ ಅವರು ಆ ಗಂಗೆಯನ್ನು ಕಳೆಯುತ್ತಾರೆ, ಗಂಗೆಯನ್ನು ದಾಟುತ್ತಾರೆ. ಅಲ್ಲಿ ನಿರ್ಮಲ ನಿರ್ಮಲ ಪರಿಶುದ್ಧವಾದ ತೀರ್ಥ ಅಂದರೆ ಆ ಗಂಗಾ ನದಿಯ ನೀರಿಗೆ ಹೇಳ್ತಾರೆ. ಇಲ್ಲಿ ಆ ಗಂಗಾ ನದಿಯಲ್ಲಿ ಅವರಿಬ್ಬರೂ ಕೂಡ ಸ್ನಾನವನ್ನು ಮಾಡಿ ನಂತರ ನಾವಿಕರ ಸಹಾಯದಿಂದ ದೋಣಿಯಲ್ಲಿ ಕುಳಿತು ಆ ಗಂಗಾ ನದಿಯನ್ನು ದಾಟುತ್ತಾರೆ. ಅಲ್ಲಿ ಇವನು ಹೋಗ್ತಾ ಇರುವಾಗ ಆ ಘೋರವಾದಂಥ ಅರಣ್ಯದಲ್ಲಿ ಅಲ್ಲಿ ಸೌಮಿತ್ರೆ ಮತ್ತೆ ಭೂಜಾತೆ ಜಾತ ಅಂದರೆ ಹುಟ್ಟು, ಭೂಮಿಯಲ್ಲಿ ಹುಟ್ಟಿದಂತಹ ಅಂದರೆ ಜನಕರಾಜನು ಉಳುತ್ತಾ ಇರುವಂತಹ ಸಂದರ್ಭದಲ್ಲಿ ಗದ್ದೆಯಲ್ಲಿ ಹೊಲದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಮಗು ದೊರಕಿತು ಅನ್ನುವಂತಹ ಕಥೆ ಬರ್ತದೆ. ಹಾಗಾಗಿ ಇಲ್ಲಿ ಭೂಜಾತೆ, ಭೂಮಿಯಲ್ಲಿ ಹುಟ್ಟಿದವಳು ಸೀತೆ. ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಕರೆದುಕೊಂಡು ಹೋಗುವಾಗ ಮುಂದಕ್ಕೆ ಅವನು ಏನ್ ಮಾಡ್ತಾನೆ, ಒಳಗೊಳಗೆ ದುಃಖಿಸ್ತಾನೆ, ಮರುಗುತ್ತಾನೆ, ಕೊರಗುತ್ತಾನೆ, ಬಿಸು ಸುಯಿದು ದೀರ್ಘವಾದಂತಹ ಉಸಿರನ್ನು ಬಿಡುತ್ತಾನೆ, ನಿಟ್ಟುಸಿರನ್ನು ಬಿಡುತ್ತಾನೆ. ಅಂದರೆ ಈ ಘೋರವಾದಂತಹ ಅರಣ್ಯದಲ್ಲಿ ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಬೇಕಲ್ಲ ಎಂದು ಅವಳ ಆ ಮುಂದಿನ ಭವಿಷ್ಯವನ್ನು, ಮುಂದಿನ ಸ್ಥಿತಿಯನ್ನು ಯೋಚಿಸಿ ಮನದಲ್ಲೇ ತುಂಬ ಸಂಕಟವನ್ನು ಅನುಭವಿಸುತ್ತಿದ್ದಾನಂತೆ. ಯಾರು? ಲಕ್ಷ್ಮಣ. ಮುಂದೆ ಆ ಕಾಡು ಹೇಗಿತ್ತು ಅನ್ನೋದನ್ನ ಇಲ್ಲಿ ಕವಿ ಹೇಳುತ್ತಾರೆ. ಮುಂದಳೆದು ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವಮಂ. ಮುಂದೆ ಕಾಲಿಡಲು ಕೂಡ ಸಾಧ್ಯವೇ ಇಲ್ಲ ಎಂಬಂತಹ ಆ ಘನಘೋರ ಭೀಕರವಾದಂತಹ ಆ ಅರಣ್ಯವನ್ನು ಅವರು ಪ್ರವೇಶಿಸುತ್ತಾರೆ. ಅಲ್ಲಿ ಪ್ರಾಣಿ ವರ್ಗಗಳು, ಮೃಗ,
ಉಗ್ರವಾದಂತಹ, ಭಯಂಕರವಾದಂತಹ, ಕ್ರೂರವಾದಂತಹ ಮೃಗ, ಮಿಗ. ತತ್ಸಮ ಬರೇರಿ ಬರ್ಬೋದು. ಮೃಗ, ಮಿಗ. ಪಕ್ಷಿ ಗಣ. ಗಣ ಅಂದರೆ ಸಮೂಹ. ಪ್ರಾಣಿ ಪಕ್ಷಿಗಳ ಸಮೂಹದಿಂದ ಘೂರ್ಮಿಸುವ, ಅಂದರೆ ಭಯಂಕರವಾಗಿ ಜೀಗುಡುತ್ತಾ ಇರುವಂತಹ ಆ ಕಾಡು, ಘೂರ್ಮಿಸುವಂತಹ, ಘರ್ಜಿಸ್ತಾ ಇರುವಂತಹ ಪಕ್ಷಿಗಳು, ಪ್ರಾಣಿಗಳು, ದೊಡ್ಡ ದೊಡ್ಡ ಪಕ್ಷಿ ಪ್ರಾಣಿಗಳೆಲ್ಲ ಇವೆ ಆ ಕಾಡಿನಲ್ಲಿ. ಅಂದರೆ ಸಣ್ಣ ಪುಟ್ಟ ಕಾಡಿಗೆ ಕರ್ಕೊಂಡು ಬರಲಿಲ್ಲ ಅವನು, ಭೀಕರವಾದಂತಹ ಒಂದು ಅರಣ್ಯಕ್ಕೆ ಕರ್ಕೊಂಡು ಬಂದಿದ್ದಾನೆ. ಘೂರ್ಮಿಸುವ ಹಳುವಮಂ. ಹಳು ಅಂದರೆ ಕಾಡು. ಆ ಭಯಂಕರವಾದಂತಹ ಇಂತಹ ಪ್ರಾಣಿ ಪಕ್ಷಿಗಳಿಂದ ಘರ್ಜಿಸ್ತಾ ಇರುವಂತಹ, ಘರ್ಜನೆಯನ್ನು ಕೇಳ್ತಾ ಇರುವಂತಹ ಭಯಂಕರವಾದಂತಹ ಕಾಡಿಗೆ ಪೊಕ್ಕನು ಪ್ರವೇಶಿಸುತ್ತಾರೆ. ಆ ಕಾಡು ಹೇಗೆ ಇತ್ತು ಅಂದರೆ, ಅಡಿಯಿಡುವಡೆ, ಅಡಿ ಅಂದರೆ ಕಾಲು, ಪಾದ. ಅಡಿಯಿಡುವಡೆ ಅಸದಳ, ಅಸಾಧ್ಯ. ಅಸದಳ ಅಂದರೆ ಅಸಾಧ್ಯ. ಕಾಲನ್ನು ಇಡಲೂ ಕೂಡ ಅಸಾಧ್ಯ ಎನ್ನಿಸುವಂತಹ ಆ ಕರ್ಕಶ ಮಾರ್ಗ, ಕಠಿಣವಾದಂತಹ ದಾರಿ, ಕಠಿಣವಾದಂತಹ ಮಾರ್ಗವನ್ನು ಹೊಂದಿದಂತಹ ಆ ಕಾಡನ್ನು ಇಬ್ಬರೂ ಕೂಡ ಪ್ರವೇಶಿಸುತ್ತಾರೆ. ಇನ್ನು ಮೂರನೆಯ ಪದ್ಯ ಭಾಗ ಗಮನಿಸಿ. ಆ ಕಾಡು ಹೇಗೆ ಕಾಣಿಸುತ್ತಾ ಇತ್ತು ಅನ್ನುವಂಥದ್ದು ನಿಮಗೆಲ್ಲ ಈಗಾಗಲೇ ಗೊತ್ತಿದೆ. ಗರ್ಭಿಣಿಯಾದಂತಹ ಸೀತೆ, ಆಕೆಯು ಲಕ್ಷ್ಮಣನ ಜೊತೆಗೂಡಿ ಈ ಭೀಕರವಾದಂತಹ ಅರಣ್ಯವನ್ನು ಪ್ರವೇಶಿಸಿದಾಗ ಅವಳ ಕಣ್ಣಿಗೆ ಅರಣ್ಯವು ಹೇಗೆ ಕಂಡಿತು ಎಂಬುದನ್ನ ಇಲ್ಲಿ ಲಕ್ಷ್ಮೀಶ ಕವಿ ಹೀಗೆ ಹೇಳುತ್ತಾರೆ. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಆವಾಸಮಾಗಿ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷ ಮಯದೊಳು ಇಡಿದಿರ್ದುದು ಆ ಮಹಾ ಅಟವಿ ಜಾನಕಿಯ ಕಣ್ಗೆ ಘೋರ ತರಮಾಗಿ ಮುಂದೆ. ಈ ಮೂರನೆಯ ಪದ್ಯ ಭಾಗ ಬಹಳ ವಿಶಿಷ್ಟವಾದಂತಹ ಒಂದು ಪದ್ಯ. ಲಕ್ಷ್ಮೀಶ ಕವಿ ಇಲ್ಲಿ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಇರುವಂತಹ ನಾನಾರ್ಥಗಳನ್ನು ಬಳಸಿಕೊಂಡು ಈ ಕವಿ ಇಲ್ಲಿ ಬಹಳ ಚಮತ್ಕಾರಕವಾಗಿ ಒಂದು ಈ ಕಾವ್ಯವನ್ನ ರಚಿಸಿರುವಂಥದ್ದು. ಇದು ಬಹಳಷ್ಟು ಅರ್ಥಗಳನ್ನು ನೀಡ್ತಾ ಹೋಗ್ತದೆ. ಇಲ್ಲಿ ಒಂದು ಆತ್ಮೀಯರು ಗಮನಿಸಬೇಕು. ನನಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೇನೆ. ಬೇರೆ ಬೇರೆ ಅರ್ಥಗಳು ನಿಮ್ಮಲ್ಲೂ ಕೂಡ ಇರಬಹುದು. ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆಯಾಗಿ ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ಸುಲಭವಾಗುವಂಥ ರೀತಿಯಲ್ಲಿ, ವಿದ್ವಾಂಸರಿಗಲ್ಲ, ಪಂಡಿತರಿಗಲ್ಲ, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತಹ ರೀತಿ, ಅವರಿಗೆ ನೆರವಾಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾನು ಈ ಕಾವ್ಯವನ್ನು ವಿವರಿಸ್ತಾ ಇದ್ದೇನೆ. ಇಲ್ಲಿ ಈ ಕಾವ್ಯ ಭಾಗ ಮೊದಲೇ ಹೇಳಿದಂತೆ ವಿಶಿಷ್ಟವಾಗಿ ಇರುವಂಥದ್ದು. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ, ಈ ಎರಡು ಸಾಲುಗಳನ್ನು ಮುಂದಕ್ಕೆ ಇರುವಂತಹ ಮೂರನೆಯ ಸಾಲಿಗೆ ಹೋಲಿಸಿಕೊಂಡಿದ್ದಾರೆ ಕವಿಗಳು. ಯಾವ ರೀತಿ ಇದೆ ಈ ಮೊದಲ ಎರಡು ಸಾಲುಗಳಲ್ಲಿಯ ಪದಗಳಿಗೆ ಮೂರನೆಯ ಸಾಲಿನ ಪದಗಳನ್ನು, ಹಾಗೆಯೇ ಯಾವುದು ಅಲ್ಲಿ ಆ ಎರಡು ಸಾಲುಗಳಿಗೆ ಮೂರನೆಯ ಪದ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಆವಾಸಮಾಗಿ, ಹಾಗೆಯೇ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳು ಇಡಿದಿರ್ದುದು ಆ ಮಹಾ ಅಟವಿ ಜಾನಕಿಯ ಕಣ್ಗೆ ಘೋರ ತರಮಾಗಿ ಮುಂದೆ. ಇಲ್ಲಿ ಮೊದಲನೆಯ ಸಾಲು
ಯಾವ ರೀತಿ ಇದೆ? ಹೀಗೆ ಅನ್ವಯ ಮಾಡಿಕೊಂಡಾಗ ಮಾತ್ರ ಈ ಪದ್ಯ ಸರಿಯಾಗಿ ಅರ್ಥವಾಗುತ್ತದೆ ವಿದ್ಯಾರ್ಥಿಗಳೇ. ಸರಿಯಾಗಿ ಈಗ ನೋಡ್ಕೊಳ್ಳಿ. ഇരുಳಂತೆ, ഇരുಳು ಅಂದರೆ ರಾತ್ರಿ. ഇരുಳಂತೆ ഇരുಳಿನಲ್ಲಿ, ಮೂರನೇ ಸಾಲಲ್ಲಿದೆ ನೋಡಿ, ಸೋಮ. ಸೋಮ ಅಂದ್ರೆ ಚಂದ್ರ. ರಾತ್ರಿಯಲ್ಲಿ ಚಂದ್ರ ಕಾಣುತ್ತಾನೆ, ഇരുಳಿನಲ್ಲಿ ಸೋಮ ಕಾಣುತ್ತಾನೆ. ಹಾಗೆಯೇ ಅವರು ಹೊಕ್ಕಂತಹ ಈ ಕಾಡಿನಲ್ಲಿ ಸೋಮ ಅನ್ನುವಂತಹ ಒಂದು ಹೆಸರಿನ ಬಳ್ಳಿ, ಆ ಬಳ್ಳಿ ಕೂಡ ಇದ್ದಿತು ಅನ್ನೋದನ್ನು ಹೇಳ್ತಾರೆ. ಹಾಗೆ ಪಗಲಂತೆ, ಪಗಲು ಅಂದ್ರೆ ಹಗಲು. ಪಗಲಿನಲ್ಲಿ ಯಾರಿದ್ದಾರೆ? ಮೂರನೇ ಸಾಲ ನೋಡಿ, ಅರ್ಕ. ಅರ್ಕ ಅಂದರೆ ಸೂರ್ಯ. ಹಗಲಿನಲ್ಲಿ ಸೂರ್ಯನಿರುತ್ತಾನೆ. ಹಾಗೆಯೇ ಆ ಕಾಡಿನಲ್ಲಿ ಅರ್ಕ, ಅರ್ಕ ಅಂದ್ರೆ ಎಕ್ಕದ ಗಿಡ, ಆ ಎಕ್ಕದ ಗಿಡವಿತ್ತು. ಹಾಗೆ ಮಖದಂತೆ, ಇಲ್ಲಿ ಮುಂದಕ್ಕೆ ಹೇಳ್ತಾರೆ, ಮಖ ಅಂದರೆ ಯಜ್ಞ. ಯಜ್ಞದಲ್ಲಿ ಯಾವ ರೀತಿ? ಅಲ್ಲಿ ಶಿಖಿ ಅಂತ ಬಂದಿದೆ ನೋಡಿ. ಶಿಖಿ ಅಂದರೆ ಅಗ್ನಿ. ಯಜ್ಞದಲ್ಲಿ ಅಗ್ನಿ ಇರುತ್ತದೆ. ಅದೇ ರೀತಿ ಆ ಕಾಡಿನಲ್ಲಿ ಶಿಖಿ, ಶಿಖಿ ಅಂದರೆ ನವಿಲು ಅನ್ನುವಂಥದ್ದು. ಯಾವುದು? ಶಿಖಿ ಅಂದರೆ ನವಿಲು, ನೋಡ್ಕೊಳ್ಳಿ. ಹಾಗೆ ದಿವದಂತೆ, ದಿವ ಅಂದರೆ ಸ್ವರ್ಗ. ಸ್ವರ್ಗದಲ್ಲಿ ಸಹಸ್ರಾಕ್ಷ. ಸಹಸ್ರಾಕ್ಷ ಅಂದರೆ ಇಂದ್ರನಿಗೆ, ಇಂದ್ರನ ಇನ್ನೊಂದು ಹೆಸರು. ಹಾಗೆ ನವಿಲಿಗೂ ಕೂಡ ಸಹಸ್ರಾಕ್ಷ ಅಂತ ಹೇಳ್ತಾರೆ. ಸಹಸ್ರ, ಸಾವಿರ, ಅಕ್ಷ, ಅಕ್ಷ ಅಂದರೆ ಕಣ್ಣುಗಳು. ಸಾವಿರ ಕಣ್ಣುಗಳು ಇರುವಂತಹ, ಅಂದರೆ ನವಿಲಿನ ಆ ಗರಿಯಲ್ಲಿ ಕಣ್ಣುಗಳನ್ನು ನೀವು ಗಮನಿಸಿರ್ಬೋದು. ಅದಕ್ಕೆ ಸಹಸ್ರಾಕ್ಷ ಅಂತ ಹೇಳ್ತಾರೆ. ಹೇಗೆ ಸ್ವರ್ಗದಲ್ಲಿ ಸಹಸ್ರಾಕ್ಷನಿರ್ತಾನೋ ಅದೇ ರೀತಿ ಕಾಡಿನಲ್ಲಿ ನವಿಲು ಕೂಡ ಇರುತ್ತದೆ. ಇನ್ನು ಮುಂದಕ್ಕೆ ಹೇಳ್ತಾರೆ, ವರ ಪಯೋನಿಧಿಯಂತೆ. ವರ ಪಯೋನಿಧಿ, ವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದಂತಹ ಹಾಲಿನ ಸಮುದ್ರ. ಅಲ್ಲಿ ಯಾರಿರ್ತಾರೆ? ಹರಿ ಇರುತ್ತಾನೆ. ಹರಿನುತ, ಹರಿ, ಹರಿ ಅಂದರೆ ವಿಷ್ಣು. ಹಾಲಿನ ಸಮುದ್ರದಲ್ಲಿ ವಿಷ್ಣು ಇರುತ್ತಾನೆ. ಅದೇ ಪ್ರಕಾರ ಹರಿ ಅಂದರೆ ಇನ್ನೊಂದು ಅರ್ಥ ಇದೆ, ಸಿಂಹ. ಸಿಂಹಕ್ಕೂ ಕೂಡ ಹರಿ ಎಂದು ಹೇಳುತ್ತಾರೆ. ಆ ಕಾಡಿನಲ್ಲಿ ಸಿಂಹಗಳೂ ಇರುತ್ತವೆ. ಇನ್ನು ಮುಂದೆ ಶಿವ ಆವಾಸಮಾಗಿ, ಯಾವುದು? ಕೈಲಾಸಗಿರಿಯಂತೆ, ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ. ಕೈಲಾಸಗಿರಿ, ಕೈಲಾಸದಲ್ಲಿ ಯಾರು ಇರುವಂಥದ್ದು? ಶಿವ ಇರುವಂಥದ್ದು. ಆ ಶಿವ ಯಾವ ರೀತಿ? ಶಿವ ಅಂದರೆ ಈಶ್ವರ. ಅಲ್ಲಿ ಆ ಕಾಡಿನಲ್ಲಿ ಇನ್ನೊಂದು ಅರ್ಥ ಇದೆ. ಕಾಡಿನಲ್ಲಿ ಮುಳ್ಳುಗಳು, ಮುಳ್ಳುಗಳಿಂದ ಕೂಡಿದಂತಹ ಗಿಡಗಳಿದ್ದವು. ಕೈಲಾಸದಲ್ಲಿ ಶಿವನಿರುತ್ತಾನೆ, ಆ ಕಾಡಿನಲ್ಲಿಯೂ ಕೂಡ ಮುಳ್ಳುಗಳು ಇದ್ದವು. ಮುಂದಕ್ಕೆ ಈಗ ನಾಲ್ಕನೆಯ ಸಾಲನ್ನು ಗಮನಿಸಿ. ಧುರದಂತೆ, ಕೊಳದಂತೆ, ಕಡಲಂತೆ, ನಭದಂತೆ. ಧುರ, ಧುರ ಅಂದ್ರೆ ಯುದ್ಧ. ಯುದ್ಧದಲ್ಲಿ ಅಲ್ಲಿ ಕೆಳಗಿನ ಸಾಲನ್ನು ಗಮನಿಸಿ. ಶರ, ಶರ ಅಂದ್ರೆ ಬಾಣಗಳು. ಯುದ್ಧ ಮಾಡುವಾಗ ಬಾಣಗಳೆಲ್ಲ ಇರ್ತವೆ. ಅದೇ ರೀತಿ ಆ ಕಾಡಿನಲ್ಲಿಯೂ ಕೂಡ ಶರ ಅಂದರೆ ಹುಲ್ಲು, ಬಾಣ ಹುಲ್ಲು. ಆ ಕಾಡಿನಲ್ಲಿ ಹುಲ್ಲುಗಳಿದ್ದವು, ಶರಗಳಿದ್ದವು, ಚೂಪು ಚೂಪಾದಂತಹ ಹುಲ್ಲುಗಳು ಇದ್ದವು. ಹಾಗೆ ಕೊಳದಂತೆ, ಕೊಳ, ಕೊಳದಲ್ಲಿ ಪುಂಡರೀಕ. ಕೊಳದಲ್ಲಿ ಪುಂಡರೀಕ ಅಂದರೆ ಕಮಲ. ಕೊಳದಲ್ಲಿ ಪುಂಡರೀಕಗಳು ಕಾಣುತ್ತವೆ. ಇನ್ನೊಂದು ಅರ್ಥ ಇದೆ, ಪುಂಡರೀಕ ಅಂದರೆ ಹುಲಿ. ಹುಲಿಗೂ ಪುಂಡರೀಕ ಅಂತ ಹೇಳ್ತಾರೆ. ಇಲ್ಲಿ ಇವರು ಪ್ರವೇಶಿಸಿದಂತಹ ಕಾಡಿನಲ್ಲಿ ಪುಂಡರೀಕಗಳೂ ಇದ್ದವು, ಹುಲಿಗಳೂ ಇದ್ದವು. ಹಾಗೆ ಮುಂದಕ್ಕೆ ಆ ಕಡಲಿನಲ್ಲಿ ಕಡಲಂತೆ, ಕಡಲಂತೆ ವಿದ್ರುಮ. ವಿದ್ರುಮ ಅಂದರೆ ಹವಳ. ಕಡಲಿನಲ್ಲಿ ಹೇಗೆ ವಿದ್ರುಮಗಳು,
ಹವಳಗಳು ಇರುತ್ತವೋ ಅದೇ ರೀತಿ ಕಾಡಿನಲ್ಲಿ ವಿದ್ರುಮ ಅಂದರೆ ಮರ. ವಿದ್ರುಮ ಒಂದು ಅರ್ಥ, ಹವಳ. ಕಡಲಂತೆ ಕಡಲಿನಲ್ಲಿ ಹವಳಗಳು ಇರುತ್ತವೆ. ಅದೇ ರೀತಿ ಈ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳು ಇದ್ದವು. ಹಾಗೆ ಮುಂದಕ್ಕೆ ನಭದಂತೆ, ನಭ ಅಂದರೆ ಆಕಾಶ, ಆಕಾಶದಲ್ಲಿ ವೃಕ್ಷಮಯದೊಳು, ವೃಕ್ಷದಿಂದ ಕೂಡಿರುತ್ತಿತ್ತು. ವೃಕ್ಷ ಅಂದರೆ ನಕ್ಷತ್ರ, ಆಕಾಶದಲ್ಲಿ ನಕ್ಷತ್ರಗಳು ಇರುತ್ತವೆ. ಹಾಗೆ ಈ ಕಾಡಿನಲ್ಲಿಯೂ ವೃಕ್ಷಗಳಿವೆ. ವೃಕ್ಷಗಳು ಅಂದರೆ ಕರಡಿಗಳು. ವೃಕ್ಷ ನಕ್ಷತ್ರಕ್ಕೂ ಹೇಳ್ತಾರೆ. ನಭದಲ್ಲಿ ಹೇಗೆ ನಕ್ಷತ್ರಗಳು ಇವೆಯೋ ಅದೇ ರೀತಿಯಲ್ಲಿ ಈ ಕಾಡಿನಲ್ಲಿ ಅವರಿಬ್ಬರು ಪ್ರವೇಶಿಸಿದಂತಹ ಕಾಡಿನಲ್ಲಿ ಕರಡಿಗಳು ಇವೆ. ಇಂತಹ ಮಹಾ ಅಟವಿ, ಅಡವಿ, ಅರಣ್ಯ, ಹೀಗೆ ಇವುಗಳಿಂದ ಕೂಡಿದಂತಹ, ಅಂದರೆ ಇಲ್ಲಿ ಆ ಎರಡೆರಡು ಸಾಲುಗಳು ಹೇಗೆ ಬರ್ತವೆ, ಯಾವ ರೀತಿ ಅನ್ವಯ ಮಾಡಿದ್ರು ಅಂತ ಹೇಳ್ತಾರೆ ಅಂದರೆ, ನಮ್ಮ ಜಾನಕಿ ಸೀತೆ ಅವಳು ಇಂಥದ್ದನ್ನ ನೋಡಬೇಕು ಅಂತ ಯೋಚನೆ ಮಾಡಿದ್ದು. ಯಾವುದೋ ಅರಣ್ಯಗಳಲ್ಲಿ ಅಲ್ಲ, ಆಶ್ರಮಗಳನ್ನು ನೋಡಬೇಕು ಅಂತ ಅವಳಿಗೆ ಯೋಚನೆ ಮಾಡಿರುವಂಥದ್ದು. ಒಂದ್ಸಲ ಅವಳು ಹೇಳಿದ್ಲಂತೆ ರಾಮನ ಹತ್ತಿರ, ಗರ್ಭಿಣಿಯಾಗಿರುವಾಗ ಹೇಳಿದ್ಲಂತೆ, ನಾವು ವನವಾಸದಲ್ಲಿ ಇರುವಾಗ ಆಶ್ರಮಗಳಲ್ಲೆಲ್ಲ ಇದ್ದೆವು, ಹಾಗಾಗಿ ನನಗೆ ಆಶ್ರಮಗಳನ್ನು ನೋಡಬೇಕು ಅನ್ನುವಂತಹ ಬಯಕೆ ಉಂಟಾಗ್ತಿದೆ ಅಂತ ಶ್ರೀರಾಮನಲ್ಲಿ ಹೇಳಿದಾಗ, ಆತ ಬಹುಶಃ ಅದಕ್ಕೆ ನನ್ನನ್ನು ಈ ಕಾಡಿಗೆ ಕಳುಹಿಸಿರಬಹುದು, ಯಾರೊಂದಿಗೆ, ಲಕ್ಷ್ಮಣನೊಂದಿಗೆ. ಆತನಿಗೆ ಶ್ರೀರಾಮನಿಗೆ ಸಮಯವಿಲ್ಲದಿರುವುದರಿಂದಾಗಿ ಲಕ್ಷ್ಮಣನೊಂದಿಗೆ ಕಳುಹಿಸಿರಬಹುದು ಅಂತ ಅವಳು ಯೋಚನೆ ಮಾಡಿದ್ದು. ಆದರೆ ಈ ಅರಣ್ಯ ಬಹಳ ಭಯಂಕರವಾಗಿ ಕಾಣ್ತಾ ಇತ್ತು. ಅದಕ್ಕೆ ಅವಳು ಕೊನೆಗೆ ಮಾತನಾಡ್ತಾಳೆ. ಅವಳು ಈ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಬಹಳಷ್ಟು ಘೋರವಾಗಿ, ಭಯಂಕರವಾಗಿ, ಘೋರತರವಾಗಿ ಅವಳಿಗೆ ಕಾಣಿಸುತ್ತದಂತೆ. ಅದಕ್ಕೆ ಅವಳು ಯೋಚನೆ ಮಾಡ್ತಾಳೆ, ಶ್ರೀರಾಮ ನನ್ನನ್ನು ಕಾಡಿಗೆ ಕಳುಹಿಸಿದ್ದಾನೆ, ಹೌದು. ನಾನು ಯೋಚನೆ ಮಾಡಿದ್ದು ಆಶ್ರಮಗಳನ್ನು ನೋಡಬೇಕು, ಅಲ್ಲಿರುವಂತಹ ಯಜ್ಞಗಳನ್ನು ನೋಡಬೇಕು, ಅಲ್ಲಿರುವಂತಹ ದೇವತೆಗಳನ್ನು ನೋಡಬೇಕು, ಅಲ್ಲಿರುವಂತಹ ಮಹಾ ಋಷಿಗಳನ್ನು ನೋಡಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಸಣ್ಣ ಅನುಮಾನ ಅವಳಿಗೆ ಕಾಣಿಸ್ತದೆ. ಅದಕ್ಕೆ ಅವಳು ಕೇಳ್ತಾಳೆ, ಲಕ್ಷ್ಮಣನ ಹತ್ತಿರ ಕೇಳುತ್ತಾಳೆ. ಇದನ್ನು 4ನೆಯ ಪದ್ಯ ಭಾಗದಲ್ಲಿ ಗಮನಿಸಿ. ಎಲ್ಲಿ ಮುನಿಪೋತ್ತಮರ ಪಾವನದ ವನದ ಎಡೆಗಳ್, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳ್, ಎಲ್ಲಿ ಸುಹವಿಗಳ ಕಂಪೊಗೆದ ಪೊಗೆ ತಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳ್, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೆ ಏಕೆ ಐ ತಂದೆ ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು. ಸೀತೆ ಶ್ರೀರಾಮನು ತನ್ನ ಬಯಕೆಯಂತೆ ಋಷಿಮುನಿಗಳ ಆಶ್ರಮದ ಸಂದರ್ಶನಕ್ಕಾಗಿ, ಅಲ್ಲಿ ಭೇಟಿಯಾಗಲಿಕ್ಕಾಗಿ ತನ್ನನ್ನು ಕಳಿಸಿರುವನೆಂದೇ ಬಗೆದಿದ್ದಾಳೆ. ಆದರೆ ಲಕ್ಷ್ಮಣನು ತನ್ನನ್ನು ಮಹಾಘೋರವಾದಂತಹ ಈ ಅರಣ್ಯಕ್ಕೆ ಕರೆತಂದುದನ್ನು ನೋಡಿ ಆಕೆಗೆ ಭಯವಾಗುತ್ತದೆ. ಹಾಗಾಗಿ ಆಕೆ ಲಕ್ಷ್ಮಣನನ್ನು ಹೀಗೆ ಪ್ರಶ್ನಿಸುತ್ತಾಳೆ, ಎಲೈ ಲಕ್ಷ್ಮಣನೇ, ಇಲ್ಲೆಲ್ಲೂ ಪರಮ ಪವಿತ್ರವಾದಂತಹ ಮುನಿ ಶ್ರೇಷ್ಠರ ಆಶ್ರಮಗಳು ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ? ಮುನಿಪ ಉತ್ತಮರು, ಪರಮ ಶ್ರೇಷ್ಠರಾದಂತಹ ಮುನಿಗಳು ಇರುವಂತಹ ಪಾವನ ಅಂದರೆ ಪವಿತ್ರವಾದ ವನದ ಎಡೆಗಳು, ವನದ ಸ್ಥಳಗಳು ಎಲ್ಲಿ ಎಂದವಳು, ಇದೇ ಯಾವುದೂ ನಮಗೆ ಕಾಣಿಸ್ತಾ ಇಲ್ಲವಲ್ಲ? ಹಾಗೆ ಹೇಳ್ತಾಳೆ, ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ, ಸಿದ್ಧಿಗಳು ಸಾಧಕ ಯೋಗಿಗಳ ಆಶ್ರಮಗಳು ಎಲ್ಲಿವೆ, ಮಂಗಳ ಸ್ಥಳಗಳು ಎಲ್ಲಿ, ಮಂಗಳಕರ ಎನಿಸುವಂತಹ ಸ್ಥಳಗಳು ಎಲ್ಲಿ? ಹಾಗೆ
ಸುಹವಿಗಳ ಕಂಪೊಗೆದ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ? ಆಶ್ರಮಗಳಲ್ಲಿ ನಿರಂತರವಾಗಿ ನಡೆಯುವಂತಹ ಮಹಾಯಾಗಗಳಿಂದ ಹೊರಹೊಮ್ಮುವಂತಹ ಸುಹವಿ, ಸುಹವಿಗಳ ಕಂಪು ಒಗೆದಂತಹ, ಸುಹವಿ ಅಂದರೆ ಹವಿಸ್ಸು, ಹವಿಸ್ಸಿನಿಂದ ಕೂಡಿರುವಂತಹ ಕಂಪು ಪರಿಮಳ ಬರಬೇಕಿತ್ತು, ಹೊಗೆ ಇರಬೇಕಾಗಿತ್ತು, ಹೊಗೆ, ಹೊಗೆಯಿಂದ ಕೂಡಿರುವಂತಹ ಅಗ್ನಿಹೋತ್ರ ಅಂದರೆ ಯಜ್ಞ ಕುಂಡಗಳು ಇರುವಂತಹ ಕುಟೀರಗಳು, ಈ ಆಶ್ರಮಗಳು ಎಲ್ಲಿ? ಹಾಗೆಯೇ ಪರಿಚಿತವಾದಂತಹ ಅಂದರೆ ಹವಿಸ್ಸಿನ ಪರಿಮಳವು ಕಾಣಿಸುವುದಿಲ್ಲ, ಪರಿಮಳ ಬರುತ್ತಾ ಇಲ್ಲ, ಹೋಮ ಧೂಮಗಳು ಇಲ್ಲ, ಅಗ್ನಿಹೋತ್ರದ ಗುಡಿಸಲುಗಳು ಕಾಣಿಸುತ್ತಿಲ್ಲ, ಅಲ್ಲಿ ಹೊರಹೊಮ್ಮುವಂತಹ ವೇದಶಾಸ್ತ್ರದ ಧ್ವನಿಗಳು ನನಗೆ ಕೇಳಿಸುತ್ತಿಲ್ಲ, ಕಿವಿಯ ಮೇಲೆ ಬೀಳಿಸುತ್ತಿಲ್ಲ. ಇವೆಲ್ಲವೂ ಇರುವ ಸ್ಥಳಕ್ಕೆ ನನ್ನನ್ನು ಒಯ್ಯದೆ, ನನ್ನನ್ನು ಕರೆದೊಯ್ಯದೆ ದಾರುಣವಾದಂತಹ ಘನಘೋರವಾದಂತಹ ಕಟ್ಟಡವಿ, ಮಹಾ ಅಡವಿ, ಇಂತಹ ಅಡವಿಗೆ ನನ್ನನ್ನು ಯಾಕೆ ಕರೆದುಕೊಂಡು ಬಂದೆ ಹೇಳು ಸೌಮಿತ್ರಿ, ಸುಮಿತ್ರೆಯ ಮಗನೇ, ಲಕ್ಷ್ಮಣನೇ ಹೇಳು ಎಂದು ಜಾನಕಿ ಸುಯ್ದಳು, ನಿಟ್ಟುಸಿರು ಬಿಟ್ಟಳು. ಭಯದಿಂದ ಅವಳು ಸೀತೆ ಲಕ್ಷ್ಮಣನನ್ನ ಕೇಳುತ್ತಾಳೆ. ಮುಂದಿನ ಭಾಗದಲ್ಲಿ ಏನಿದೆ ಅಂತ ನೋಡೋಣ. ನರನಾಥ ಕೇಳು ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೊಳು ಊರೆನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ ಮೇಣ್ ಉಸಿರದಿರ್ದಪೆನೋ ನಿಷ್ಠುರದೊಳು ತರಣೀಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಪೋದಪೆನು ಎಂತೋ ಪೋಗದಿರ್ದೊಡೆ ಸಹೋದರನ್ ಏನೆಂದಪನೋ ಹಾಯ್ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ನರನಾಥ ಕೇಳು. ಜೈಮಿನಿ ಮುನಿಗಳು ಜನಮೇಜಯ ಮಹಾರಾಜನಿಗೆ ಸೀತಾ ಪರಿತ್ಯಾಗದ ಕಥೆಯನ್ನು ಹೇಳ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಅವರು ಹೀಗೆ ಹೇಳುತ್ತಾರೆ, ನರನಾಥ ಕೇಳು, ಎಲೈ ರಾಜನೇ ಕೇಳು, ಅವನಿಸುತ್ತೆ ಅಂದರೆ ಸೀತೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಲಕ್ಷ್ಮಣನನ್ನು ಪ್ರಶ್ನಿಸಿದಾಗ ಅದಕ್ಕೆ ಯಾವ ಉತ್ತರವನ್ನು ಕೂಡ ಕೊಡುವುದಿಲ್ಲ. ನುಡಿದ ಮಾತಿಗೆ ಉತ್ತರವನ್ನು ಆಡದೆ ಮನದೊಳು ಉರೆ ನೊಂದು, ಉರೆ ಅಂದರೆ ಹೆಚ್ಚು, ಮನದಲ್ಲಿ ಬಹಳಷ್ಟು ನೊಂದುಕೊಳ್ಳುತ್ತಾನಂತೆ, ಮನಸ್ಸಿಗೆ ಅಪಾರವಾದಂತಹ ನೋವುಂಟಾಗ್ತದೆ. ಆಗ ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ, ರಘುರಾಮನು ಆಡಿರುವಂತಹ ಅತಿ ಕಷ್ಟಕರವಾದಂತಹ ಮಾತುಗಳನ್ನು ಸೀತೆಗೆ ಹೇಗೆ ತಿಳಿಸುವುದು ಎಂದು ಅವನು ಮನದಲ್ಲೇ ದುಃಖಿಸ್ತಾನೆ. ಮೇಣ್ ಉಸಿರದಿರ್ದಪೆನೋ, ಹೇಗೆ ಉಸಿರು ಅಂದರೆ ಹೇಳುವುದು, ಮೇಣ್ ಅಲ್ಲದೆ ಹೇಗೆ ಅಥವಾ ಹೇಗೆ ಹೇಳಲಿ, ಯಾವ ರೀತಿ ನಾನು ಆ ಮಾತುಗಳನ್ನು, ಕಷ್ಟಕರವಾದಂತಹ ಮಾತುಗಳು, ರಾಮ ಹೇಳಿರುವಂಥದ್ದು ಬಹಳ ಕಷ್ಟಕರವಾದಂತಹ ಮಾತುಗಳು, ಅದನ್ನು ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿದಾಗ ಯಾವ ಹೆಂಡತಿಗೆ, ಯಾವ ಮಡದಿಗೆ ತಾನೇ ಸಂತೋಷವಾಗುತ್ತದೆ? ಈ ಮಾತನ್ನು ಹೇಗೆ ಹೇಳಲಿ ಅಂತ ಲಕ್ಷ್ಮಣನು ತನ್ನೊಳಗೆ ಅವನು ದುಃಖಿಸಿಕೊಳ್ಳುತ್ತಾನೆ. ತರಣೀಕುಲ ಸಾರ್ವಭೌಮ, ತರಣೀಕುಲ, ತರಣಿ ಅಂದರೆ ಸೂರ್ಯ ವಂಶದಲ್ಲಿ ಹುಟ್ಟಿರುವಂತಹ ಶ್ರೀರಾಮನ ಮಡದಿಯಾದಂತಹ ಮಹಾರಾಣಿಯಾದಂತಹ ಸೀತೆಯನ್ನು ರಾಣಿಯಂ ಬನದೊಳ್ಳಿ ಇರಿಸಿ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಈ ಕಾಡಿನಲ್ಲಿ ಬಿಟ್ಟು ಹೇಗೆ ಹಿಂತಿರುಗುವುದು ಎನ್ನುವಂತಹ ಚಿಂತೆ ಅವನನ್ನು ಆವರಿಸಿಕೊಂಡಿರುತ್ತದೆ. ಅದೇ ರೀತಿ ಅದರ ಒಟ್ಟಿಗೆ ಹೋಗದಿದ್ದಡೆ ಸಹೋದರನ್ ಏನಂದಪನೋ, ಅವಳನ್ನ ಈ ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಶ್ರೀರಾಮನು ಏನನ್ನುವನು, ಏನು ಹೇಳುತ್ತಾನೋ ಎಂಬ ಚಿಂತೆ ಮತ್ತೊಂದು ಕಡೆ
ಈ ಎರಡೂ ಕೆಲಸಗಳು ಲಕ್ಷ್ಮಣನಿಗೆ ಬಹಳ ಕಷ್ಟಕರವಾಗಿ ಕಾಣಿಸುತ್ತದಂತೆ. ಹಾಗಾಗಿ ಅವನು ಹಾ ಎಂದು ಅಯ್ಯೋ ಎಂದು ದೀರ್ಘವಾಗಿ ನಿಟ್ಟುಸಿರನ್ನು ಬಿಡ್ತಾ ಇದ್ದಾನೆ. ಲಕ್ಷ್ಮಣನು ಅವಳು ಈ ಪ್ರಶ್ನೆಗಳನ್ನು ಕೇಳುವಾಗ ಒಂದು ನಿಟ್ಟುಸಿರನ್ನು ಬಿಡುತ್ತಾನೆ ಹೊರತು ಅವನು ಆ ಸೀತೆಯ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಇಲ್ಲಿ ಬೆಂದು ಬೇಗುದಿಗೊಂಡನು. ಬೇಗುದಿ ಅಂದರೆ ಸಂತಾಪ, ದುಃಖಿಸ್ತಾನೆ, ತನ್ನ ಒಳಗೆ ತುಂಬ ನೊಂದುಕೊಳ್ಳುತ್ತಾನೆ, ಬೇಯುತ್ತಾನಂತೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ಲ ಅಪವಾದಂ ಆವರಿಸೆ ನಿನ್ನನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿಬಾ ಎಂದು ಎನಗೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯಂ ಮೀರಲರಿಯದೆ ಮೆಲ್ಲನೆ ಈ ವಿಪಿನ ಕೊಡಗೊಂಡು ಬಂದೆನ್ ಇನ್ನು ಒಯ್ಯೊಯ್ಯನೆ ಆವಲ್ಲಿಗಾದೊಡಂಪೋಗು ಎಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ಕೊನೆಗೂ ಕೂಡ ಲಕ್ಷ್ಮಣನು ಆಕೆಗೆ ಸೀತೆಗೆ ವಿಷಯವನ್ನು ಹೇಳ್ತಾನೆ. ಅವಳನ್ನು ಕಾಡಿಗೆ ಕರೆತಂದುದರ ಕಾರಣವನ್ನು ಬಹಳ ಕಷ್ಟದಿಂದ ಸಂಕಷ್ಟದಿಂದ ಅವನು ಹೇಳ್ತಾನೆ. ಅವನು ಹೀಗೆ ಹೇಳ್ತಾನೆ, ಸೀತಾದೇವಿಯೇ ನಿನಗೆನ್ನೆಗಂ, ನಿನಗೆ ನಿನ್ನನ್ನು ಕಾಡಿಗೆ ಕರೆತಂದುದು ಏಕೆಂದು ಇದುವರೆಗೆ ನಾನು ಹೇಳಲಿಲ್ಲ, ಪೇಳ್ದುದಿಲ್ಲ. ಅಪವಾದಂ ಆವರಿಸೆ, ರಾಮನ ಮೇಲೆ ಒಂದು ಅಪವಾದ ಬಂದೆರಗಿದ ಕಾರಣದಿಂದ, ಅಂದರೆ ನಿನ್ನ ಮೇಲೆಯೂ ಕೂಡ ಒಂದು ಅಪವಾದ ಬಂದಿದೆ. ಆ ಅಪವಾದ ಯಾವುದು ಅನ್ನುವಂಥದ್ದು ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿದೆ. ಆ ಅಪವಾದವನ್ನು ಬಂದಂತಹ ಕಾರಣದಿಂದ ಶ್ರೀರಾಮನು ನಿನ್ನನ್ನು ಬಿಡಬೇಕು, ನಿನ್ನನ್ನು ಸೀವರಿಸಿ, ಅಂದರೆ ನಿನ್ನ ಮೇಲೆ ಅಸಹ್ಯಗೊಂಡು ತಾತ್ಸಾರ ಮಾಡಿ ನಿನ್ನನ್ನು ಅವನು ಒಲ್ಲದೆ ಆ ರಘುಕುಲೋದ್ಭವಂ, ರಘುಕುಲದಲ್ಲಿ ಹುಟ್ಟಿದಂತಹ, ಉದ್ಭವ ಅಂದರೆ ಹುಟ್ಟಿದಂತಹ ಶ್ರೀರಾಮನು ನಿನ್ನ ಮೇಲೆ ಅಸಹ್ಯವನ್ನು ಪಟ್ಟಿದ್ದಾನೆ. ಯಾಕೆಂದರೆ ಅಲ್ಲಿ ಗೂಢಾಚಾರರು ಬಂದು ಅಗಸ ಹೇಳಿದಂತಹ ಮಾತನ್ನು ಆತನಿಗೆ ಹೇಳಿದ್ದಾರೆ. ಹಾಗಾಗಿ ನಿನ್ನ ಮೇಲೆ ಅವನಿಗೆ ಅಪವಾದ, ಒಂದು ಅಸಹ್ಯ ಪಟ್ಟಿಕೊಂಡಿದ್ದಾನೆ. ತನ್ನ ಮೇಲೆಯೂ ಒಂದು ಅಪವಾದ ಬಂದಿದೆ, ನಿನ್ನ ಮೇಲೆಯೂ ಒಂದು ಅಪವಾದ ಬಂದಿದೆ. ಹಾಗಾಗಿ ನಿನ್ನನ್ನು ಒಲ್ಲದೆ ನಿನ್ನನ್ನು ಕಾಂತಾರಕ್ಕೆ ಕಳುಹಿ ಬಾ, ಕಾಂತಾರ ಅಂದರೆ ಕಾಡು, ಕಾಡಿಗೆ ಕಳುಹಿಸಿ ಬಾ ಎಂದು ನನಗೆ ನೇಮಿಸಿದ್ದಾನೆ, ನನ್ನನ್ನು ನೇಮಿಸಿದ್ದಾನೆ, ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಿನ್ನನ್ನು ಪರಿತ್ಯಾಗ ಮಾಡಲು, ಪರಿತ್ಯಾಗ ಬಿಟ್ಟು ಬಿಡುವುದು, ನಿನ್ನನ್ನು ಪರಿತ್ಯಾಗ ಮಾಡಲು ಆತ ನಿರ್ಧರಿಸಿದ್ದಾನೆ. ಆದ್ದರಿಂದಲೇ ನಿನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞೆ ಮಾಡಿದ್ದಾನೆ. ನಾನು ಈ ಆಜ್ಞೆಯನ್ನು, ಶ್ರೀರಾಮ ಪ್ರಭುವಿನ ಆಜ್ಞೆಯನ್ನು ಮೀರಲಾಗದೆ ಮೆಲ್ಲನೆ ನಿನ್ನನ್ನು ಈ ವಿಪಿನಕ್ಕೆ, ವಿಪಿನ ಅಂದರೆ ಕಾಡು, ಈ ಕಾಡಿಗೆ ನಿನ್ನನ್ನು ಕರೆತಂದಿದ್ದೇನೆ, ಈ ಮಹಾ ಅರಣ್ಯಕ್ಕೆ ನಿನ್ನನ್ನು ಕರೆತಂದಿದ್ದೇನೆ. ಇನ್ನು ನೀನು ಒಯ್ಯೊಯ್ಯನೆ, ಮೆಲ್ಲ ಮೆಲ್ಲನೆ ಎಲ್ಲಿಗಾದರೂ ತೆರಳಬಹುದು. ಇನ್ನು ಬಂದೆನ್, ಇನ್ನು ಒಯ್ಯೊಯ್ಯನೆ ಆವಲ್ಲಿಗಾದೊಡಂ, ನಿನಗೆ ಎಲ್ಲಿಗೆ ಇಷ್ಟ ಬರುತ್ತದೋ ಅಲ್ಲಿಗೆ ಹೋಗು ಎಂದು ಲಕ್ಷ್ಮಣನು ಬಾಷ್ಪಲೋಚನನಾದನು. ಬಾಷ್ಪ ಅಂದರೆ ಕಣ್ಣೀರು, ಲೋಚನ ಕಣ್ಣು, ಕಣ್ಣಿನಲ್ಲಿ ಕಣ್ಣೀರನ್ನ ಸುರಿಸ್ತಾನೆ. ಅಂದರೆ ಕಣ್ತುಂಬಿಕೊಂಡು ದುಃಖಭರಿತನಾಗಿ ಈ ರೀತಿ ಅವಳ ಎದುರಿಗೆ ಹೇಳಿ ನಿಂತುಕೊಳ್ಳುತ್ತಾನಂತೆ. ಇನ್ನು 7ನೆಯ ಪದ್ಯ ಭಾಗವನ್ನು ಗಮನಿಸೋಣ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳು ಅಂಗನೆ ಧರೆಗೆ ನಡು ನಡುಗುತ್ತ ಮರೆದಳು ಅಂಗೋಪಾಂಗಮಂ. ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ ತಳೆದು ಪತ್ರದಿಂ ಕೊಡೆವಿಡಿದು ಸೆರಗಿಂದೆ ಬೀಸಿ
ರಾಮನ ಸೇವೆ ಸಂದುದೆ ತನಗೆ ಎಂದು ರೋಧಿಸಿದನು. ಈ ಪದ್ಯ ಭಾಗದಲ್ಲಿ ಲಕ್ಷ್ಮಣ ಹೇಳಿದಂಥ ಮಾತುಗಳನ್ನು ಕೇಳಿದ ತಕ್ಷಣ ಸೀತೆಗೆ ಆದಂಥ ಆಘಾತವನ್ನು ಕವಿ ಈ ಪದ್ಯದಲ್ಲಿ ವಿವರಿಸಿದ್ದಾನೆ. ಶ್ರೀರಾಮನು ತನ್ನನ್ನು ತ್ಯಜಿಸಿರುವನು ಎಂದು ಲಕ್ಷ್ಮಣನು ಹೇಳಿದಾಗ ಸೀತೆಗೆ ಸಹಿಸಲು ಅಸಾಧ್ಯವಾದ ದುಃಖವಾಗುತ್ತದೆ. ಭೀಕರ ಬಿರುಗಾಳಿ ಬೀಸಿದಾಗ ಗೊನೆಬಿಟ್ಟ ಬಾಳೆಯ ಗಿಡ ಕಂಪಿಸಿ ಧಡಾರನೆ ನೆಲಕ್ಕೆ ಉರುಳಿ ಹೇಗೆ ಬೀಳುವುದೋ ಹಾಗೆ ಸೀತೆಯು ಕುಸಿದು ಬಿದ್ದಳಂತೆ. ಬಿರುಗಾಳಿ ಪೊಡೆಯಲ್ಕೆ ಅಂದರೆ ಬೀಸಲು, ಹೊಡೆಯಲು, ಬಲವಾದ ಬಿರುಗಾಳಿ ಬೀಸಲು ಅದರ ಆ ಹೊಡೆತಕ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೊರಗುವಂತೆ. ಫಲಿತ ಕದಳಿ ಅಂದರೆ ಬಾಳೆ, ಗೊನೆ ಬಿಟ್ಟಂತಹ ಬಾಳೆಯ ಗಿಡವು ಬಿರುಗಾಳಿ ಬೀಸಿದಾಗ ಅದರ ಆ ಒಂದು ವೇಗವನ್ನು ತಡೆಯಲಾರದೆ ಹೇಗೆ ಆ ಬಾಳೆಯ ಗೊನೆ ಬಿಟ್ಟಂತಹ ಬಾಳೆಯ ಗಿಡವು ಮುರಿದು ಹೇಗೆ ಭೂಮಿಗೆ ಬೀಳುವುದೋ ಹಾಗೆ ಇಲ್ಲಿ ಸೀತಾಮಾತೆಯು ತುಂಬು ಗರ್ಭಿಣಿಯಾದಂತಹ ಸೀತಾಮಾತೆಯು ಮೂರ್ಛೆ ತಪ್ಪಿ ಭೂಮಿಗೆ ಬೀಳುತ್ತಾಳೆ. ಹಾಗೆಯೇ ಆತನ ಮಾತು ಕಿವಿಗೆ ಬೀಳುವ ಮುನ್ನ, ಅಂದರೆ ಸೀತೆಗೆ ಯಾವ ರೀತಿ ಆತ ಒಂದು ಮಾತನ್ನ ಲಕ್ಷ್ಮಣನು ಹೇಳಿದ್ನೋ ಅದು ಕಿವಿಯ ಒಳಗೆ ಹೋಗುವ ಮೊದಲೇ ಆಕೆ ಬಿದ್ದಳು. ಹೇಗೆ ಫಲಿತ ಕದಳಿಯು ಕೆಳಗೆ ಉರುಳಿ ಬೀಳುವುದೋ ಅದೇ ರೀತಿ ಇವಳು ಕುಸಿದು ಬಿದ್ದಳಂತೆ. ಹಮ್ಮೈಸಿ ಬಿದ್ದಳು. ಹಮ್ಮೈಸು ಅಂದರೆ ಪ್ರಜ್ಞೆ ತಪ್ಪು. ಹಮ್ಮೈಸಿ ಬಿದ್ದಳು ಅಂಗನೆ ಧರೆಗೆ ನಡುಗುತ್ತ ಮರೆದಳು ಅಂಗೋಪಾಂಗಮಂ. ತನ್ನ ಮೈಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಳು. ಅದನ್ನು ಕಂಡಂತಹ ಲಕ್ಷ್ಮಣನು ಏನು ಮಾಡುತ್ತಾನೆ ಅಂದರೆ ಆತನು ಹೀಗೆ ಮೂರ್ಛೆ ತಪ್ಪಿ ಬಿದ್ದ ಸೀತೆಗಾಗಿ ಮರುಗುತ್ತಾ ದುಃಖಿಸುತ್ತಾ ಕಣ್ಣೀರನ್ನ ಸುರಿಸುತ್ತಾ ಮರುಗಿ ತಣ್ಣೀರ್ದಳೆದು ಲಕ್ಷ್ಮಣ ಮುಂದಕ್ಕೆ ಹೋಗ್ತಾನಂತೆ. ಲಕ್ಷ್ಮಣನು ಕಾಡಿನಲ್ಲಿದ್ದಂತಹ ದೊಡ್ಡದೊಂದು ಎಲೆಯನ್ನ ಹಿಡ್ಕೊಂಡು ಬರ್ತಾನೆ, ಪತ್ರವನ್ನು ಹಿಡ್ಕೊಂಡು ಬರ್ತಾನೆ. ಪತ್ರ ಅಂದರೆ ಎಲೆ. ಆ ಎಲೆಯನ್ನ, ಪತ್ರ ನಾನರ್ಥಕ್ಕೆ ಬರ್ಬೋದು. ಪತ್ರ ಒಂದರ್ಥ ಎಲೆ, ಇನ್ನೊಂದರ್ಥ ಕಾಗದ, ಪತ್ರ ಬರೆಯುವುದು ಅಂತ ಹೇಳ್ತೇವಲ್ಲ, ಲೇಖನ, ಕಾಗದವನ್ನು ಬರೆಯುವಂಥದ್ದು. ಇಲ್ಲಿ ಪತ್ರವನ್ನು ಹಿಡ್ಕೊಂಡು ಬಂದು ತಣ್ಣೀರ್ದಳೆದು ಆಕೆಯ ಮುಖಕ್ಕೆ ತಣ್ಣೀರನ್ನ ಎರಚುತ್ತಾನಂತೆ. ಹಾಗೆ ದೊಡ್ಡದೊಂದು ಎಲೆಯನ್ನು ತಂದು ಕೊಡೆಯಂತೆ ಹಿಡಿದು ನೆರಳನ್ನ ಮಾಡ್ತಾನಂತೆ ಅವಳಿಗೆ. ಸೆರಗಿಂದೆ ಬೀಸಿ ತಾನು ಹೊದೆದಂತಹ ಅಂಗವಸ್ತ್ರ ಇದೆಯಲ್ಲ, ಆ ಸೆರಗು ಅಂಗವಸ್ತ್ರದ ತುದಿಯಿಂದ ಗಾಳಿಯನ್ನ ಬೀಸ್ತಾನಂತೆ. ರಾಮನ ಸೇವೆಯು ಈ ರೀತಿ ಸಂದಿತೆ ಎಂದು ಮನದೊಳಗೆ ದುಃಖಿಸ್ತಾನಂತೆ. ರಾಮ ಈ ರೀತಿಯ ಕೆಲಸವನ್ನು ನನ್ನಿಂದ ಮಾಡಿಸಿದನಲ್ಲ, ಇಂತಹ ಘೋರವಾದಂತಹ ಅರಣ್ಯದಲ್ಲಿ ಸೀತಾದೇವಿಯನ್ನು ಕಳುಹಿಸಿ ಬಾ ಎಂದು ಘೋರವಾದ ಆಜ್ಞೆಯನ್ನು ನೀಡಿ ಆಕೆ ಇಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ. ಇಂಥವಳಿಗೆ ನೆರಳನ್ನು ಒದಗಿಸುವಂತಹ ಸ್ಥಿತಿಯ ನನಗೆ ಉಂಟಾಯಿತಲ್ಲ ಎಂದು ಬಹಳಷ್ಟು ದುಃಖಿಸ್ತಾನಂತೆ. ಮುಂದಿನ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಬೆಟ್ಟನೆ ರಘೂದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಂ ತಾನೆನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನನ್ ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದವಲ್ ಎಂತಿಹೆನೋ ಕೆಟ್ಟೆನಲ್ಲ ಎಂದು ಒರಲ್ದಳ್ ಅಬಲೆ. ಮುಂದೆ ಮೂರ್ಛೆಯಿಂದ ಎದ್ದಂತಹ ಸೀತೆ ಯಾವ ರೀತಿ ದುಃಖಿಸ್ತಾಳೆ ಅನ್ನೋದನ್ನು ಕವಿ ಈ ಭಾಗದಲ್ಲಿ ಚಿತ್ರಿಸ್ತಾನೆ. ಸೀತೆ ಹೇಳ್ತಾಳೆ, ರಘೂದ್ವಹಂ, ರಘುರಾಮನು
ಬಿಟ್ಟನೆ ನನ್ನನ್ನು ನನ್ನನ್ನು ಬಿಟ್ಟು ಬಿಟ್ಟನೆ. ಅಕಟಕಟ ಅಕಟಕಟ ಅಂದರೆ ಅಯ್ಯೋ ಅಯ್ಯಯ್ಯೋ. ಇನ್ನು ಆತ ನನ್ನನ್ನು ಮುಟ್ಟನೆ ಮುಟ್ಟನೆ, ನನ್ನನ್ನು ಸ್ವೀಕರಿಸುವುದಿಲ್ಲವೇ, ನನ್ನನ್ನು ಮುಟ್ಟುವುದಿಲ್ಲವೇ. ಇದುವರೆಗೆ ನೆಗಳ್ದ ಬಾಳ್ಕೆಗೆ ಇದುವರೆಗೆ ಒಂದು ಪವಿತ್ರವಾದಂತಹ ನಮ್ಮಿಬ್ಬರ ಈ ಸಂಬಂಧ ಬಹಳಷ್ಟು ಪ್ರಸಿದ್ಧವಾಗಿತ್ತು. ಇನ್ನು ಮುಂದೆ ಇದಕ್ಕೆ ಸಂಚಕಾರಮಂ ಕೊಟ್ಟನೆ, ಇದಕ್ಕೆ ನನಗೆ ಸಂಚಕಾರವನ್ನ ಅಪಾಯವನ್ನು ತಂದೊಡ್ಡಿದನೆ ಶ್ರೀರಾಮ. ಎಲೈ ಲಕ್ಷ್ಮಣನೇ, ಸುಮಿತ್ರಾ ತನುಜ, ತನುಜ ಅಂದ್ರೆ ಮಗ, ಸುಮಿತ್ರೆಯ ಮಗನೇ ಲಕ್ಷ್ಮಣನೇ, ಕಟ್ಟರಣ್ಯದೊಳ್ ಕಳುಹಿಬಾ ಎಂದು ನಿನಗೆ ನಿರೂಪಮಂ ಕೊಟ್ಟನೆ. ನಿರೂಪ ಅಂದರೆ ಆಜ್ಞೆ. ಈ ಭೀಕರವಾದಂತಹ ಅರಣ್ಯದಲ್ಲಿ ಬಿಟ್ಟು ಬಾ ಎಂದು ಶ್ರೀರಾಮನು ನಿನಗೆ ಆಜ್ಞೆಯನ್ನು ನೀಡಿದನೆ, ಆದೇಶಿಸಿದನೆ. ತಾನೆನ್ನ ಕಣ್ಬಟ್ಟೆಗೆಟ್ಟನೆ, ಅವನು ನನ್ನ ಬಾಳಿಗೆ ಬಟ್ಟೆಗೆಟ್ಟನೆ, ನನ್ನ ಬಾಳಿಗೆ ಸಂಚಕಾರವನ್ನು ಮಾಡಿದನೆ. ಅವನ ಕಣ್ಣು ಕುರುಡಾಯಿತೆ, ನನ್ನ ಬಾಳನ್ನು ಹಾಳು ಮಾಡಿದನೆ. ಮನೋವಲ್ಲಭನನ್ ಅಗಲಿ ಈ ಅಡವಿಯೊಳ್, ಮನೋವಲ್ಲಭ ಅಂದರೆ ನನ್ನ ಮನಸ್ಸಿನ ಒಡೆಯನಾದಂತಹ ಶ್ರೀರಾಮನನ್ನು ಅಗಲಿ, ಆತನಿಂದ ಬೇರ್ಪಟ್ಟು ಈ ಕಾಡಿನಲ್ಲಿ ಪಿಶಾಚಿಯಂತೆ ಒಬ್ಬಳೇ ಹೇಗಿರಲಿ. ಅಯ್ಯೋ ಕೆಟ್ಟೆನಲ್ಲ, ಕೆಟ್ಟು ಹೋದೆನಲ್ಲ ಎಂದು ಒರಲ್ದಳ್. ಅತಿಯಾದ ದುಃಖದಿಂದ ಮರುಗಿದಳು ಅಬಲೆ. ಅಬಲೆ ಅಂದರೆ ಬಲವಿಲ್ಲದವಳು, ಅಂದರೆ ಇಲ್ಲಿ ಸೀತೆ. ಹೀಗೆ ಈ ಸೀತೆಯಲ್ಲಿ ಉಂಟಾದಂತಹ ಆ ದುಃಖವನ್ನ ಇಲ್ಲಿ ಕವಿ ವರ್ಣಿಸ್ತಾನೆ. ಮುಂದಕ್ಕೆ 9ನೆಯ ಪದ್ಯಭಾಗವನ್ನ ಗಮನಿಸೋಣ ವಿದ್ಯಾರ್ಥಿಗಳೇ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನಂ ಮದುವೆಯಾದನ್, ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳ್ ಆನು ಅಗಲ್ದೊಡೆ ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ. ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳ್ ಅಪರಾಧಮಂ ಕಾಣಿಸಿದನೆ. ಇಲ್ಲಿ ಇಡೀ ವನವಾಸದ ಸಂದರ್ಭವನ್ನ ಈ ಪದ್ಯ ಭಾಗದಲ್ಲಿ ಕವಿ ನಮ್ಮ ಮುಂದೆ ಕಣ್ಣಿಗೆ ಕೊಟ್ಟಿದ್ದಾರೆ. ವನವಾಸಕ್ಕಿಂತಲೂ ಮೊದಲು ಸೀತೆಯನ್ನು ಶ್ರೀರಾಮ ಹೇಗೆ ಮದುವೆಯಾದ ಅನ್ನುವಂಥದ್ದು, ಆ ಮದುವೆಯಾದ ಬಳಿಕ ತಾನು ಅನುಭವಿಸಿದಂತಹ ಸುಖ ದುಃಖಗಳನ್ನು ಈ ಪದ್ಯ ಭಾಗದಲ್ಲಿ ಸೀತೆ ಸ್ಮರಿಸಿಕೊಳ್ಳುತ್ತಾಳೆ. ತನ್ನನ್ನು ಎಂತಹ ಸಂದರ್ಭದಲ್ಲಿಯೂ ಕೂಡ ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದಂತಹ ಶ್ರೀರಾಮನು ಹೀಗೇಕೆ ಕಠಿಣವಾಗಿ ಈ ರೀತಿಯಾಗಿ ವರ್ತಿಸಿದ ಎನ್ನುವಂತಹ ಆಶ್ಚರ್ಯ ಅವಳಲ್ಲಿ ಉಂಟಾಗ್ತದೆ. ಜೊತೆಗೆ ನೋವು ದುಃಖವೂ ಕೂಡ ಅವಳಲ್ಲಿ ಉಂಟಾಗ್ತದೆ. ಅವಳು ಹೇಳ್ತಾಳೆ, ಎಂದು ಕೌಶಿಕ ಮುನಿಪನೊಡನೆ, ಮುನಿಗಳು ಕೌಶಿಕ, ಅಂದು ಶ್ರೀರಾಮನು ಕೌಶಿಕ ಮುನಿಗಳೊಡನೆ ಮಿಥಿಲಾಪುರಕ್ಕೆ ಬಂದು ಜನಕರಾಜ ಇಟ್ಟಿದ್ದಂತಹ ಪಣದಲ್ಲಿ ಗೆಲ್ಲುತ್ತಾನೆ. ಅಲ್ಲಿ ಹರಧನುವ, ಹರ ಅಂದ್ರೆ ಶಿವ, ಧನು ಅಂದ್ರೆ ಬಾಣ, ಶಿವ ಧನಸ್ಸು, ಆ ಬಿಲ್ಲನ್ನು ಶಿವ ಧನಸ್ಸನ್ನು ಮುರಿದು ಎನ್ನಂ ಮದುವೆಯಾದ, ಆ ಶೌರ್ಯವನ್ನು ತೋರಿಸ್ತಾನೆ. ತನ್ನನ್ನು ಆತ ಮದುವೆಯಾಗುತ್ತಾನೆ. ಅಂದು ಮೊದಲಾಗಿ, ಅಂದಿನಿಂದಲೂ ಸೀತೆಯೊಡನೆ ಶ್ರೀರಾಮನು ಆನಂದದ ಕ್ಷಣಗಳನ್ನು ಕಳೆದಿರುತ್ತಾನೆ. ರಾವಣನು ಸೀತೆಯನ್ನು ಅಪಹರಿಸಿದಾಗಲೂ ಕೂಡ ಸೀತೆಯ ಅಗಲುವಿಕೆಯಿಂದ ಆತನು ದುಃಖಿತಗೊಳ್ಳುತ್ತಾನೆ. ನವೆ ದುಃಖಿಸುತ್ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ. ತನ್ನನ್ನ ರಾವಣ ಅಪಹರಿಸಿದಾಗಲೂ ಕೂಡ ಆತ ದುಃಖಗೊಳ್ತಾನೆ. ತನ್ನನ್ನು ಹಿಂದೆ ಪಡೆದುಕೊಳ್ಳಲಿಕ್ಕಾಗಿ
ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ, ಅಂದ್ರೆ ನನಗಾಗಿ ವಾನರ ಸೈನ್ಯವನ್ನು ಕಟ್ಟಿಕೊಂಡು ಲಂಕೆಗೆ ಸಮುದ್ರ ಸೇತುವೆಯನ್ನು ನೆರಪಿ ನಿರ್ಮಿಸಿ, ಕಡಲಂ ಕಟ್ಟಿ ಸೇತುವೆಯನ್ನು ನಿರ್ಮಿಸಿ ದೈತ್ಯರಂ ಕೊಂದ. ರಾವಣನೇ ಮೊದಲಾದಂತಹ ದೈತ್ಯರಂದ್ರೆ ರಾಕ್ಷಸರು, ರಾಕ್ಷಸರನ್ನು ಕೊಂದು ಸೀತೆಯನ್ನು ಕಾಪಾಡ್ತಾನೆ, ಅಂದ್ರೆ ತನ್ನನ್ನು ಕಾಪಾಡುತ್ತಾನೆ. ಅನಂತರ ಅಗ್ನಿಮುಖದವಳು ಅಗ್ನಿ ಪರೀಕ್ಷೆಯನ್ನು ಒಡ್ಡಿ ತನ್ನನ್ನು ಪರೀಕ್ಷಿಸಿ ತಾನು ಸೀತೆ ಪರಿಶುದ್ಧಳು ಎಂಬುದನ್ನು ಕೂಡ ಆತ ಖಚಿತಪಡಿಸಿಕೊಳ್ಳುತ್ತಾನೆ. ಇದೀಗ ರಾಮನು ನನ್ನಲ್ಲಿ ಅಪರಾಧವನ್ನು ಕಾಣಿಸಿದನೆ, ಇದೀಗ ಶ್ರೀರಾಮನಿಗೆ ತನ್ನಲ್ಲಿ ಅದಾವ ದೋಷ ಕಾಣಿಸಿತು ಎಂದು ಸೀತೆಯು ಲಕ್ಷ್ಮಣನನ್ನು ಕೇಳುತ್ತಾಳೆ. ಅಂದ್ರೆ ಅವಳಿಗೆ ಆಶ್ಚರ್ಯಕ್ಕಿಂತ ತನ್ನನ್ನು ಅಂದು ಅಗ್ನಿ ಪರೀಕ್ಷೆ ಮಾಡಿ ತಾನು ಪರಿಶುದ್ಧಳು ಅಂತ ಸ್ವೀಕರಿಸಿ ಜನರ ಎದುರಿಗೆ ಗೊತ್ತು ಮಾಡಿ ತನ್ನನ್ನು ಪರೀಕ್ಷಿಸಿ ತನ್ನ ಚಾರಿತ್ರ್ಯವನ್ನ ಪರೀಕ್ಷಿಸಿದವನು ಇವತ್ತು ನನ್ನಲ್ಲಿ ಈ ರೀತಿಯ ಒಂದು ಅಪರಾಧವನ್ನು ಆತ ಕಂಡುಕೊಂಡನೆ ಎನ್ನುವಂತಹ ದುಃಖದಲ್ಲಿ ಆಕೆ ಲಕ್ಷ್ಮಣನನ್ನು ಈ ರೀತಿಯ ಪ್ರಶ್ನೆಗಳನ್ನ ಆತನನ್ನ ಕೇಳ್ತಾಳೆ. ಮುಂದೆ 10ನೆಯ ಭಾಗದಲ್ಲಿ ಏನಿದೆ ಅಂತ ನೋಡೋಣ. ಏಕೆ ನಿಂದಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ ಇಲ್ಲಿ ತಳುವಿದೊಡೆ ನೆರವುಂಟು ತನಗೆ ಈ ಕಾಡೊಳು ಉಗ್ರ ಜಂತುಗಳಲ್ಲಿ ಅಲ್ಲಿ ರಘುನಾಥನ್ ಏಕಾಕಿಯಾಗಿರ್ಪನು ಲೋಕದ ಅರಸ ಏಗೈದೊಳಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರ್ ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತನ್ ಇರ್ತಪನೆ ಪೇಳ್ ಎಂದು ಅಳಲ್ದಳ್ ಅಬಲೆ. ಇಲ್ಲಿ ಸೀತೆ ಯಾವ ರೀತಿ ಆತನಿಗೆ ಹೇಳ್ತಾಳೆ, ಅಯೋಧ್ಯೆಗೆ ನೀನು ಹೊರಟು ಹೋಗು, ಅಯೋಧ್ಯೆಗೆ ಹಿಂತಿರುಗಿ ಹೋಗು ಅನ್ನುವಂತಹ ಸೂಚನೆಯನ್ನು ಅವಳು ಕೊಡ್ತಾಳೆ. ಈ ಪದ್ಯ ಭಾಗದಲ್ಲಿ ನಾವು ಇದನ್ನ ಗಮನಿಸಬಹುದು. ಸೀತಾದೇವಿಯು ಮಹಾಸಾಧ್ವಿಯಾಗಿರ್ತಾಳೆ, ಪತಿಭಕ್ತಿ ಉಳ್ಳವಳು. ಹಾಗೆಯೇ ತಾನು ಕಾಡು ಪಾಲಾಗ್ತೇನೆ, ಈ ಅರಣ್ಯದಲ್ಲೇ ಉಳಿಯಬೇಕಾದಂಥ ಸ್ಥಿತಿ ತನಗೆ ಬಂದಿದೆ ಅಂತ ತಿಳಿದ ನಂತರವೂ ಅವಳಿಗೆ ಶ್ರೀರಾಮನ ಚಿಂತೆ, ಶ್ರೀರಾಮನ ಆಜ್ಞೆಗೆ ಬದ್ಧಳಾಗಿರಬೇಕು ತಾನು ಅನ್ನುವಂಥದ್ದೇ ಅವಳ ಮನಸ್ಸಿನ ಇಚ್ಛೆಯಾಗಿತ್ತು. ಆದ್ರಿಂದ ಅವಳು ಲಕ್ಷ್ಮಣನ ಉದ್ದೇಶಿಸಿ ಹೀಗೆ ಹೇಳುತ್ತಾಳೆ, ಎಲೈ ಲಕ್ಷ್ಮಣನೇ, ಏಕೆ ನಿಂದಹೆ ಪೋಗು, ರಾಮನ ಅಣತಿಯಂತೆ ನೀನು ನನ್ನನ್ನು ಕಾಡಿನಲ್ಲಿ ಬಿಟ್ಟುದಾಯ್ತಲ್ವೇ, ಇನ್ನೂ ಸುಮ್ಮನೆ ಏಕೆ ನಿಂತಿರುವೆ, ಏಕೆ ನಿಂದಹೆ, ಏಕೆ ನಿಂತಿರುವೆ, ಹೋಗು. ಕೋಪಿಸನೆ ಕಾಕುತ್ಸನ್ ಅಂದ್ರೆ ಇಲ್ಲಿ ಕಾಕುತ್ಸ ಅಂದರೆ ರಾಮನಿಗೆ ಹೇಳುವಂಥದ್ದು, ರಾಮನ ಹೆಸರು. ಅಲ್ಲಿ ರಾಮನು ಕೋಪಿಸಿಕೊಳ್ಳುತ್ತಾನೆ. ಯಾಕೆಂದರೆ ನೀನು ಬರದೇ ಇರುವುದನ್ನು, ನೀನು ಅಯೋಧ್ಯೆಗೆ ಹಿಂತಿರುಗುವುದು ತಡವಾದರೆ ಶ್ರೀರಾಮನು ನಿನ್ನ ಮೇಲೆ ಕೋಪಿಸಿಕೊಳ್ಳಬಹುದಲ್ಲವೇ, ನಾನು ಇಲ್ಲಿ ಒಂಟಿಯಾಗಿದ್ದೇನೆ ಎನ್ನುವಂತಹ ನೋವು ಭಯ ನಿನಗೆ ಬೇಡ. ನನಗೆ ಇಲ್ಲಿ ಈ ಕಾಡೊಳು ಉಗ್ರ ಜಂತುಗಳು ಇವೆ, ನನಗೆ ಇಲ್ಲಿ ಈ ಕಾಡಿನ ಉಗ್ರವಾದಂತಹ ಪಶು ಪಕ್ಷಿ ಕ್ರೂರ ಮೃಗಗಳು ನನ್ನ ಜೊತೆ ಇರುತ್ತವೆ, ಅವುಗಳು ನನಗೆ ಜೊತೆಯನ್ನು ನೀಡುತ್ತವೆ. ಪಾಪ ಶ್ರೀರಾಮನು ಏಕಾಕಿಯಾಗಿರ್ಪನು, ರಘುನಾಥನು ಏಕಾಕಿಯಾಗಿರುತ್ತಾನೆ, ಶ್ರೀರಾಮನು ಅಲ್ಲಿ ಅಯೋಧ್ಯೆಯಲ್ಲಿ ಆತ ಒಂಟಿಯಾಗಿರುತ್ತಾನೆ. ಲೋಕದಲ್ಲಿ ರಾಜನಾದವನು ಏನು ಮಾಡಿದರೂ ಅವನ ಅಧೀನರಾದ ಸೇವಕರು ಅದನ್ನು ಸರಿ ಅಥವಾ ತಪ್ಪು ಎಂದು ಪ್ರಶ್ನಿಸುವುದಿಲ್ಲ. ಅದರ ನಡುವೆ ಅವಳು ಈ ಪ್ರಶ್ನೆಯನ್ನು ಹಾಕುವಂಥದ್ದು. ತನ್ನನ್ನು ಈ ರೀತಿ ಕಾಡಿನಲ್ಲಿ ಬಿಟ್ಟು ಬಾ ಎಂದು ಹೇಳಿದಾಗ ಅಲ್ಲಿ ಏನಾಯಿತು ಅನ್ನೋದನ್ನು ಅವಳು ಹೇಳ್ತಾಳೆ. ಯಾವುದೇ ಇರ್ಬೋದು, ಯಾರೇ ಇರ್ಬೋದು, ರಾಜ ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಪ್ರಧಾನಮಂತ್ರಿಗಳು ಇರ್ಬೋದು, ಯಾರೇ ಇರ್ಬೋದು, ಯಾವುದೇ ರಾಜ ಇರಲಿ, ಮುಖ್ಯಮಂತ್ರಿಗಳಿರಲಿ, ಏನೇ ತಪ್ಪು ಮಾಡಿದ್ರೂ ಕೂಡ ಅವರಿಗೆ ಅಧೀನರಾದಂತಹ ಮಂತ್ರಿಗಳಿರ್ಬೋದು, ಸೇವಕರಿರ್ಬೋದು, ಅಥವಾ ಅವರ ಪಕ್ಷದವರಿರ್ಬೋದು, ಅವರದನ್ನು ಸರಿ ನೀವು ಮಾಡಿದ್ದು ತಪ್ಪು ಅಂತ ಯಾರೂ ಕೂಡ ಹೇಳುವುದಿಲ್ಲ. ನನ್ನನ್ನು ಕಾಡಿಗೆ ತಂದು ಬಿಡಲು ಭರತ ಹಾಗೂ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ,
ಹಾಗೆ ಹನುಮಂತ ನನ್ನನ್ನು ಮಾತೆ ಅಂತ ಕರೀತಾನೆ. ಅವನು ಹನುಮಂತನು ಇರ್ದಪ್ಪನೆ, ಹನುಮಂತನಾದರೂ ಆಗ ಇದ್ದನೆ ಎಂದು ಸೀತೆ ಇಲ್ಲಿ ಪ್ರಶ್ನಿಸುವುದನ್ನು ನಾವು ಗಮನಿಸಬಹುದಿಲ್ಲಿ. ಒಬ್ಬ ಸ್ತ್ರೀಯಾದವಳು, ಆಕೆಗೆ ಒಂದು ಕೆಟ್ಟ ಸ್ಥಿತಿ ಉಂಟಾದಾಗ ಆಕೆಯ ಸುತ್ತಮುತ್ತ ಯಾವುದೇ ಒಬ್ಬ ಹೆಣ್ಣು ಒಬ್ಬ ಮನೆಯಲ್ಲಿ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಆಕೆಗೆ ಏನಾದರೂ ಒಂದು ತೊಂದರೆ ಉಂಟಾದಾಗ ಅದನ್ನು ಪ್ರಶ್ನಿಸುವವರು ಅಥವಾ ಅದನ್ನು ಪರಿಹರಿಸುವವರು ಇರ್ತಾರೆ. ಎಲ್ಲರೂ ಆಕೆಯನ್ನು ಬಿಟ್ಟು ಬಿಟ್ಟಾಗ ಆಕೆಯಲ್ಲಿ ಇಂಥ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಸೀತೆಯಲ್ಲಿಯೂ ಕೂಡ ಇಂಥ ಪ್ರಶ್ನೆ ಬಂತು. ಅವಳು ಹೇಳ್ತಾಳೆ, ಇಂಥ ಒಂದು ನನ್ನನ್ನು ಬಿಟ್ಟು ಬರಬೇಕು ಅಂತ ಹೇಳುವಾಗ ಆತ ಯಾರನ್ನೂ ಕೂಡ ಕೇಳಲಿಲ್ವೇ? ಅಲ್ಲಿ ಭರತ ಶತ್ರುಘ್ನರೂ ಕೂಡ ಇರಲಿಲ್ವಾ? ಹನುಮಂತನೂ ಇರಲಿಲ್ವಾ? ಅನ್ನೋಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ವ್ಯಂಗ್ಯವಾಗಿ ಕೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ ಪದ್ಯ ಭಾಗವನ್ನು ಗಮನಿಸೋಣ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು, ಎನ್ನೊಳು ಅಪರಾಧಮುಂಟು ಸಾಕು ಇಲ್ಲಿರಲು ಬೇಡ ನೀನು ನಡೆ ಹೋಗು, ನಿಲ್ಲದಿರ್ದ ಎನಗೆ ಮಾರ್ಗದೊಳು ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳಂ ಮಿಡಿದು ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು ಆ ವಿಪಿನದ ಅಭಿಮಾನಿಗಳಿಗೆ. ಸೀತೆಯು ತಾನು ಹೆಣ್ಣಾಗಿ ಹುಟ್ಟಿದ ಪಾಪಕ್ಕೆ ನಾನು ಈ ಅವಸ್ಥೆಯನ್ನು ಅನುಭವಿಸಲೇಬೇಕು ಅಂತ ಅವಳು ತೀರ್ಮಾನಿಸಿಕೊಳ್ತಾಳೆ. ಅವಳು ರಾಮನ ಆಜ್ಞೆಗೆ ಬದ್ಧಳಾಗಿ ಈ ಕಾಡಿನಲ್ಲಿ ಇರಲು, ಅಸಹನೀಯವಾದಂತಹ ಈ ಕಾಡಿನಲ್ಲಿ ಇರಲು ದುಃಖದಲ್ಲೇ ತೀರ್ಮಾನಿಸ್ತಾಳೆ. ಕೊನೆಗೆ ಆಕೆ ಲಕ್ಷ್ಮಣನಿಗೆ ಈ ರೀತಿ ಹೇಳುತ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕರುಣಾಳುವಾದಂತಹ ರಾಘವನದು ಏನೂ ತಪ್ಪಿಲ್ಲ, ರಾಮನದು ಏನೂ ತಪ್ಪಿಲ್ಲ. ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ಪಾಪವೇ ತನ್ನನ್ನು ಹೀಗೆ ತಿನ್ನುತ್ತಿದೆ. ಕಡುಪಾತಕಂಗೈದು, ಪಾತಕ ಕೆಟ್ಟ ಕೆಲಸ, ಬಹಳಷ್ಟು ಕೆಟ್ಟ ಕೆಲಸವನ್ನು ಮಾಡಿದ್ದರಿಂದ ಪೆಣ್ಣಾಗಿ ಜನಿಸಿದ್ದೇನೆ, ಹೆಣ್ಣಾಗಿ ನಾನು ಹುಟ್ಟಿದ್ದೇನೆ. ತನ್ನೊಡಲಂ ಪೊರೆಯುವುದು, ತನ್ನ ಒಡಲನ್ನು ನಾನೇ ಪೊರೆಯಬೇಕು, ನನ್ನನ್ನು ನಾನೇ ರಕ್ಷಿಸಬೇಕು. ಹೆಣ್ಣಾಗಿ ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ಪಾಪವೇ ತನ್ನನ್ನು ಹೀಗೆ ತಿನ್ನುತ್ತಿದೆ. ನಾನು ಈ ಸ್ತ್ರೀತ್ವವನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಳ್ಳಬೇಕು. ನನ್ನ ಒಡಲನ್ನು ನನ್ನನ್ನು ನಾನೇ ರಕ್ಷಿಸಬೇಕು. ನಾನು ಹೇಗೋ ಕಾಡಿನಲ್ಲಿ ಬದುಕುತ್ತೇನೆ, ನಾನು ಈ ಕಾಡಿನಲ್ಲಿ ಯಾವ ರೀತಿಯಲ್ಲಾದರೂ ಬದುಕುತ್ತೇನೆ. ಪೊರೆಯುವುದು ಎನ್ನೊಳು ಅಪರಾಧ ಉಂಟು, ಸಾಕು ಇನ್ನು ನೀನು ಇಲ್ಲಿ ಇರಲು ಬೇಡ, ನೀನು ಹೋಗು, ತಡ ಮಾಡದೆ ನೀನು ಅಯೋಧ್ಯೆಗೆ ಹೋಗು, ಹಿಂತಿರುಗಬೇಕು, ಹೀಗೆ ಹೇಳ್ತಾಳೆ ಅವಳು. ಹಾಗೆ ಅವಳು ಲಕ್ಷ್ಮಣನಿಗೆ ಆ ಕ್ಷಣವೇ ಅಲ್ಲಿಂದ ಹೊರಡಲಿಕ್ಕೆ ಅವಳು ಆಜ್ಞೆ ಮಾಡ್ತಾಳೆ. ದಾರಿಯಲ್ಲಿ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಅವಳು ಹೇಳ್ತಾಳೆ, ನಿನಗೆ ಮಾರ್ಗದೊಳು ಆಗಲಿ ಅಡಿಗಡಿಗೆ ಸುಖಂ, ನಡೆಪೋಗು ನಿಲ್ಲದಿರು. ನಿನಗೆ ಮಾರ್ಗದೊಳು, ನಿನಗೆ ಮಾರ್ಗದಲ್ಲಿ ದಾರಿಯಲ್ಲಿ ಆಗಬೇಕು, ಅಡಿಗಡಿಗೆ ಸುಖಂ, ಹೆಜ್ಜೆ ಹೆಜ್ಜೆಗೆ ಸುಖವಾಗಲಿ ಎಂದು ಕಣ್ಣೀರುಗರೆಯುತ್ತಾ ಹಾರೈಸುತ್ತಾಳೆ. ಸೀತೆಯಾಡಿದ ಈ ಮಾತುಗಳನ್ನು ಕೇಳಿದಂತಹ ಸೀತೆ ಕಂಬನಿಗಳಮ್ಮಿಡಿದು ಆರ್ತೆಯಾಗಿರಲು, ಸೀತೆಯು ಕಣ್ಣೀರನ್ನು ಸುರಿಸುತ್ತಾ ದುಃಖಿತಳಾಗಿ ನಿಂತುದನ್ನು ನೋಡಿದಂತಹ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನು ಸೀತೆಗೆ ಕಾಡಿನಲ್ಲಿ ಯಾವ ಅಪಾಯಗಳೂ ಕೂಡ ಎದುರಾಗದಿರಲಿ ಎಂದು ವಿಪಿನದ ಅಭಿಮಾನಿಗಳು, ವಿಪಿನ ಅಂದರೆ ಕಾಡು, ಆ ಕಾಡಿನ ಅಭಿಮಾನಿಗಳು ಅಂದರೆ ವನದೇವತೆಗಳನ್ನು ಬೇಡಿಕೊಳ್ಳುತ್ತಾನಂತೆ. ಯಾವ ರೀತಿ ಬೇಡಿಕೊಂಡ ಅನ್ನುವಂಥದ್ದನ್ನು ನೋಡಿ ವಿದ್ಯಾರ್ಥಿಗಳೇ. 12ನೇ ಪದ್ಯ ಭಾಗ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು
ಎಲೆ ಧರ್ಮ ದೇವತೆ ಜಗತ್ ಜನನಿ ಜಾಹ್ನವಿಯೇ ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆತಾಯೆ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಶ್ರೀರಾಮನ ಆದೇಶದಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿಯೇ ಬಿಟ್ಟು ಹೋಗಬೇಕಾದಂತಹ ಸಂದರ್ಭ. ಆತ ಅಯೋಧ್ಯೆಗೆ ತೆರಳ್ತಾನೆ. ಆಗ ಸೀತೆಯ ಅಕ್ಷೇಮಕ್ಕಾಗಿ ಕಾಡಿನಲ್ಲಿ ಇರುವಂತಹ ಅವ್ಯಕ್ತ ದೇವತೆಗಳನ್ನು ಪ್ರಾರ್ಥಿಸ್ತಾನೆ. ಈ ಸಂದರ್ಭವನ್ನು ಈ ಪದ್ಯದಲ್ಲಿ ನಾವೀಗ ಗಮನಿಸಬಹುದು. ಅವನು ಹೇಳ್ತಾನೆ, ಎಲೆ ವನಸ್ಥಳಗಳಿರ, ಎಲೈ ಕಾಡಿನಲ್ಲಿರುವ ವನದೇವತೆಗಳೇ, ಹಾಗೆ ವೃಕ್ಷಗಳಿರ, ವೃಕ್ಷ ಅಂದರೆ ಮರ, ಮೃಗಗಳಿರ, ಪ್ರಾಣಿಗಳೇ, ಕ್ರಿಮಿಕೀಟಗಳಿರ, ಕ್ರಿಮಿಕೀಟಗಳೇ, ಪಕ್ಷಿಗಳಿರ, ಪಕ್ಷಿಗಳೇ, ಲತೆಗಳಿರ, ಬಳ್ಳಿಗಳೇ, ಹಾಗೆ ತೃಣ ಗುಲ್ಮಂಗಳಿರ ಅಂದರೆ ಹುಲ್ಲು ಕಡ್ಡಿಗಳೇ, ಹಾಗೆ ಹುಲ್ಲು, ಹಾಗೆ ಪೊದೆಗಳೇ, ಎಲ್ಲವೂ ಕೂಡ ಇಲ್ಲಿ ಕಾಡಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಹಾಗೆ ಎಲೆ ಪಂಚಭೂತಗಳಿರ, ಪಂಚಭೂತಗಳೇ, ಇವುಗಳನ್ನೆಲ್ಲ ಅವನು ಕರೆದು ಈ ರೀತಿ ಹೇಳ್ತಾನಂತೆ. ಧರ್ಮ ದೇವತೆಯೇ, ಜಗತ್ತನ್ನು ಕಾಪಾಡುವಂತಹ ದೇವಗಂಗೆಯೇ, ಪಂಚಭೂತಗಳೇ, ಜಾನಕಿಯ ತಾಯಿಯಾದಂತಹ ಭೂದೇವಿಯೇ, ನೀವೆಲ್ಲರೂ ಜಾನಕಿಯನ್ನು ನಿನ್ನ ಮಗಳಿಹಳೆಂದು ಅಂದರೆ ನಿಮ್ಮ ಮಗಳೆಂದು ಸಲಹಿರಿ. ಕಾಡಿನಲ್ಲಿ ಆಕೆಗೆ ಯಾವ ಅಪಾಯವೂ ಆಗದಂತೆ ನೋಡಿಕೊಳ್ಳಿ ಎಂದು ಆ ವಿಪಿನದ ಅಭಿಮಾನಿಗಳು, ಆ ಕಾಡಿನಲ್ಲಿ ಯಾವುದೆಲ್ಲ ಇದೆಯೋ ಸರ್ವಶಕ್ತಿಗಳನ್ನು ಕೂಡ ಆತ ಕರೆದು ಆ ಸೀತೆಯನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನ ಕೊಟ್ಟು ಬಿಡ್ತಾನೆ. ಹೀಗೆ ಲಕ್ಷ್ಮಣನು ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಇನ್ನು 13ನೆಯ ಪದ್ಯ ಭಾಗದಲ್ಲಿ, ಅರಸ ಕೇಳು ಇಲ್ಲಿರ್ತ ಪಕ್ಷಿ ಮೃಗ ಜಂತುಗಳ್ ಧರಣಿ ಸುತೆಯರ್ಂ ಬಳಸಿ ನಿಂದು ಮೈಯುಡಗಿ ಜೊಲ್ದಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನೆ ತೊರೆದು ಕೊರಗುತ್ತಿರ್ದವೋ ಕೂಡೆ ವೃಕ್ಷ ಲತೆಗಳ್ ಬಾಡಿ ಸೊರಗುತ್ತಿರ್ದವೋ ಶೋಕ ಭಾರದಿಂ ಕಲ್ಲುಗಳಂ ಕರಗುತ್ತಿರ್ದವೋ ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಅರಸ ಕೇಳು ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳ್, ರಾಜನೇ ಕೇಳು ಅಲ್ಲಿ ಇದ್ದಂತಹ ಮೃಗ ಪಕ್ಷಿಗಳು ಜಂತುಗಳು. ರಾಜನೇ ಕೇಳು. ಇಲ್ಲಿ ಜೈಮಿನಿ ಮುನಿಯೋ ಜನಮೇಜಯ ರಾಜನಿಗೆ ಕಥೆಯನ್ನ ಹೇಳುವುದನ್ನ ಮುಂದುವರಿಸ್ತಾರೆ. ಹಾಗೆ ಅವರು ಹೇಳ್ತಾರೆ, ಎಲೈ ರಾಜನೇ ಕೇಳು, ಸೀತೆಗೆ ಒದಗಿದಂತಹ ಸಂಕಟದ ಸ್ಥಿತಿಯನ್ನು ನೋಡಿ ಆಕೆಯ ಆ ಶೋಕದಲ್ಲಿ, ಆಕೆಯ ಆ ದುಃಖದಲ್ಲಿ ಆ ಕಾಡಿನಲ್ಲಿ ಇದ್ದಂತಹ ಪಕ್ಷಿಗಳು, ಮೃಗಗಳು, ಜಂತುಗಳು, ಜಂತು ಅಂದರೆ ಕ್ಷುದ್ರ ಪಕ್ಷಿಗಳು ಅಥವಾ ಕ್ರಿಮಿಕೀಟಗಳು ಇರ್ಬೋದು, ಸಣ್ಣ ಸಣ್ಣದು, ಅವುಗಳೆಲ್ಲವೂ ಕೂಡ ಸೀತೆಯ ಸುತ್ತ ನಿಂತುಕೊಳ್ತಾವಂತೆ. ಅದು ಯಾವ ರೀತಿ ನಿಂತುಕೊಳ್ತವೆ ಅಲ್ಲಿ ಜಂತುಗಳು? ಧರಣಿ ಸುತೆಯಂ, ಧರಣಿ ಅಂದರೆ ಭೂಮಿ, ಭೂಮಿಯ ಸುತೆ, ಅಲ್ಲಿ ಭೂಜಾತೆ ಅಂತ ಬಂದಿತ್ತು. ಈ ಭೂಮಿಯ ಮಗಳು ಸೀತೆಯನ್ನು, ಮಗಳು ಸೀತೆಯನ್ನು ಬಳಸಿ ಆಕೆಯನ್ನು ಸುತ್ತುವರಿದವಂತೆ, ಸುತ್ತ ನಿಂತ್ಕೊಂಡಿದವಂತೆ. ಅವುಗಳೆಲ್ಲವೂ ಕೂಡ ಮೈಯೊಡಗಿ ಆಕೆಯ ಆ ಒಂದು ದುಃಖದಲ್ಲಿ ಮೈಯನ್ನ ಬಾಗಿಸಿಕೊಂಡು ಅವುಗಳು ನಿಂತಿದ್ದಾವಂತೆ. ಇಲ್ಲಿ ಕವಿ ಹೇಳ್ತಾರೆ ಹೇಗೆ ನಿಂತಿದ್ದಾವೆ ಅನ್ನುವಂಥದ್ದು. ಅವುಗಳೆಲ್ಲ ಆಕೆಯ ದುಃಖದಲ್ಲಿ ಭಾಗಿಗಳಾಗಿ ಕಣ್ಣೀರನ್ನು ಸುರಿಸಿದವು, ಕಂಬನಿಗರೆದವು, ನಿಜ ವೈರಮಂ ಮರೆದು, ಅವುಗಳು ತಮ್ಮೊಳಗೆ ಇರುವಂತಹ ಪರಸ್ಪರ ವೈರತ್ವಗಳನ್ನು, ಉದಾಹರಣೆಗೆ
ಹುಲಿಗೆ ಜಿಂಕೆಯನ್ನು ಕಂಡ್ರೆ ಆಗೋದಿಲ್ಲ, ಅಥವಾ ಜಿಂಕೆಗೆ ಹುಲಿಯನ್ನು ಕಂಡ್ರೆ ಆಗೋದಿಲ್ಲ, ಅಥವಾ ಆನೆಗೆ ಸಿಂಹವನ್ನು ಕಂಡ್ರೆ ಆಗೋದಿಲ್ಲ. ಅವುಗಳಲ್ಲಿ ಶತ್ರುತ್ವ ಇದೆ. ಆದರೆ ಸೀತೆಯ ವಿಷಯಕ್ಕೆ ಬಂದಾಗ ಅವುಗಳೆಲ್ಲ, ಯಾವುದು ಉಗ್ರವಾದಂಥ ಹುಲಿ ಜಿಂಕೆಯನ್ನು ಕಂಡ ತಕ್ಷಣ ತಿಂದು ಬಿಡ್ತದೆ. ಆದರೆ ಇಲ್ಲಿ ಸೀತೆಯ ಅವುಗಳ ಎಲ್ಲವೂ ಕೂಡ ಸೀತೆಯ ಸುತ್ತ ತಮ್ಮ ವೈರತ್ವವನ್ನು ಮರೆತು, ತಮ್ಮೊಳಗಿನ ಪರಸ್ಪರ ವೈರತ್ವವನ್ನು ಮರೆತುಕೊಂಡು ನಿಂತವಂತೆ. ಅವುಗಳೆಲ್ಲವೂ ಕೂಡ ಹುಲ್ಲು ಮೇವು ಅಂದರೆ ಆಹಾರ, ಹುಲ್ಲು ಆಹಾರ ಮೇವುಗಳನ್ನು ತೊರೆದು ಸೀತೆಗಾಗಿ ಕೊರಗುತ್ತಿದ್ದವು, ಸೀತೆಗಾಗಿ ಕೊರಗಿ ಗೋಳಾಡುತ್ತಿದ್ದವು. ಇವುಗಳೆಲ್ಲ, ಈ ಪಶು ಪಕ್ಷಿಗಳು ಎಲ್ಲವೂ ಕೂಡ ತಮ್ಮೊಳಗೆ ಇದ್ದಂತಹ ವೈರತ್ವವನ್ನು, ಶತ್ರುಭಾವವನ್ನು ಮರೆತು ಸೀತೆಯ ಸುತ್ತ, ಅಂದರೆ ಆ ಸೀತೆಯ ಒಂದು ಆ ಶಕ್ತಿ ಹೇಗೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ಉತ್ತಮರ ಅಲ್ಲಿ ಕೊನೆಗೆ ಹೇಳ್ತಾರೆ, ಇವುಗಳೆಲ್ಲ ಕೊರಗಿ ಗೋಳಾಡ್ತವಂತೆ. ಅಲ್ಲಿ ಇದ್ದಂತಹ ಲತೆಗಳು, ವೃಕ್ಷ ಅಂದರೆ ಮರಗಳು, ಲತೆಗಳು, ಬಳ್ಳಿಗಳು, ಇವುಗಳೆಲ್ಲ ಬಾಡಿ ಸೊರಗುತ್ತಿದ್ದವು. ಇವುಗಳೆಲ್ಲವೂ, ಅಲ್ಲಿದ್ದಂತಹ ಮರ ಬಳ್ಳಿಗಳು ಎಲ್ಲವೂ ಕೂಡ ಬಾಡಿ ಸೊರಗಿ ಹೋದವಂತೆ. ಹಾಗೆ ಅಲ್ಲಿರುವಂತಹ ಕಲ್ಲುಗಳು ಕೂಡ ಹೇಗಿದ್ವು ಅನ್ನೋದನ್ನು ಕವಿ ಹೇಳ್ತಾರೆ. ಶೋಕ ಭಾರದಿಂ ಕಲ್ಲುಗಳಂ ಕರಗುತ್ತಿದ್ದವು. ಅತಿಯಾದ ಶೋಕದಿಂದ, ದುಃಖದಿಂದ ಕಲ್ಲುಗಳೂ ಕೂಡ ಕರಗಿದವು. ಅಷ್ಟು ಗಟ್ಟಿಯಾಗಿರುವಂತಹ ಆ ಕಲ್ಲುಗಳು ಕೂಡ ಸೀತೆಯ ದುಃಖದಲ್ಲಿ ಹೇಗೆ ಪಾಲುಗೊಂಡವು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಕಲ್ಲುಗಳೂ ಕೂಡ ಕರಗಿ ಹೋದವು. ಹೀಗೆ ಈ ರೀತಿಯಲ್ಲಿ ಸೀತೆಯ ದುಃಖದಲ್ಲಿ ಭಾಗಿಯಾದಂತಹ ಮೃಗ ಪಕ್ಷಿ ಜಂತು ತರುಲತೆಗಳನ್ನು ನೋಡಿ ಕವಿಯು ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಜಗತ್ತಿನಲ್ಲಿ ಉತ್ತಮರಿಗೆ ಆದಂತಹ ಹಾನಿ, ಕೆಡುಕನ್ನು ಕಂಡು ಸಹಿಸುವವರು ಯಾರೂ ಇಲ್ಲ, ಸಹಿಸುವವರು ಯಾರೂ ಇಲ್ಲ ಅಂತ ಇಲ್ಲಿ ಲಕ್ಷ್ಮೀಶ ಕವಿ ಹೇಳ್ತಾರೆ. ಜಗತ್ತಿನಲ್ಲಿ ಉತ್ತಮರಿಗೆ ಆದಂತಹ ಹಾನಿಯನ್ನು ಕಂಡು, ಉತ್ತಮರಿಗೆ ಆದ ಕೆಡುಕನ್ನು ಕಂಡು ಸಹಿಸುವವರು ಯಾರೂ ಇಲ್ಲ. ಮುಂದೆ 14ನೆಯ ಕಾವ್ಯಭಾಗವನ್ನು ನೋಡಿ. ಪೃಥಿವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನೂ ಬಥಮ್ಮಾವುದೆಂದು ದೆಸೆಗಳಂ ನೋಡಿ ಸಲೆ ಶಿಥಿಲಮಾದ ಅವಯವದ ಧೂಳಿಡಿದ ಮೆಯ್ಯ ಬಿಡು ಮುಡಿಯಂ ವಿಕೃತಿಯನ್ ಎಣಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವ್ಯಥಿಸುವಂತಾಯ್ತು ಅಘಟ ವಿಧಿ ಎಂದು ಹಲುಬಿದಳು ಕಲ್ಮರಂ ಕರಗುವಂತೆ. ಈ ಪದ್ಯಭಾಗದಲ್ಲಿ ಸೀತೆಯು ತನಗೆ ಒದಗಿದಂತಹ ದುಸ್ಥಿತಿ, ತನಗೆ ಒದಗಿದಂತಹ ಈ ಸಂಕಟದ ಸ್ಥಿತಿಯನ್ನು ನೋಡಿ ಆಕೆ ಮರುಗುತ್ತಾಳೆ. ಇದನ್ನು ಈ ಪದ್ಯಭಾಗದಲ್ಲಿ ಕವಿ ಈ ರೀತಿ ಚಿತ್ರಿಸಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಸೀತೆ ಚೇತರಿಸಿಕೊಳ್ತಾಳಂತೆ. ತನ್ನ ಮುಂದಿನ ದೆಸೆ ಯಾವುದು? ಪೃಥ್ವಿಯಾತ್ಮಜೆ, ಪೃಥ್ವಿಯ ಭೂಮಿಯ ಆತ್ಮದಲ್ಲಿ ಹುಟ್ಟಿದವಳು, ಆತ್ಮಜೆ. ಜ ಅಥವಾ ಜೆ, ಜ ಅಂದರೆ ಹುಟ್ಟು, ಜೆ ಹುಟ್ಟಿದವಳು, ಹುಟ್ಟಿದವನು ಆತ್ಮಜ, ಪೃಥ್ವಿಯ ಆತ್ಮದಲ್ಲಿ ಹುಟ್ಟಿದವನು. ಪೃಥ್ವಿಯ ಆತ್ಮಜೆ, ಆತ್ಮದಲ್ಲಿ ಹುಟ್ಟಿದವಳು. ಪೃಥ್ವಿಯಾತ್ಮಜೆ ಅಂದರೆ ಇಲ್ಲಿ ಸೀತೆ ತನಗೆ ಒದಗಿದಂತಹ ಸ್ಥಿತಿಯಿಂದ ಮತ್ತೆ ಹೊರಗೆ ಬರ್ತಾಳೆ, ಅವಳು ಚೇತರಿಸಿಕೊಳ್ತಾಳೆ. ಇನ್ನು ತನ್ನ ಮುಂದಿನ ದಾರಿ ಯಾವುದು? ತನಗಿನ್ನೂ ಪಥಮ ಆವುದು, ಪಥ ಅಂದರೆ ದಾರಿ, ತನಗೆ ಇನ್ನು ದಾರಿ ಯಾವುದು ಎಂದು ದೆಸೆಗಳಂ ನೋಡಿ, ದೆಸೆ ದಿಕ್ಕು, ದಿಶಾ, ದೆಸೆ ದಿಕ್ಕುಗಳನ್ನು ಅವಳು ನೋಡ್ತಾಳಂತೆ. ಸಲೆ ಶಿಥಿಲವಾದ ಅವಯವದ, ಸಲೆ ಸರಿಯಾಗಿ ಅವಳ ಇಡೀ ದೇಹವೆಲ್ಲ, ಅವಳ ದೇಹ ಎಲ್ಲ ಅಂಗಾಂಗಗಳು ಎಲ್ಲವೂ ಕೂಡ ಶಿಥಿಲಾವಸ್ಥೆಗೆ ಸಂದಿತ್ತು. ಅದರಲ್ಲಿ ಮೂರ್ಛೆ ತಪ್ಪಿ ಬಿದ್ದಾಗ ಧೂಳು ಹಿಡಿದಿತ್ತು. ಅಸ್ತವ್ಯಸ್ತವಾದಂತಹ ಶರೀರವನ್ನು ಉಳ್ಳವಳಾಗಿದ್ದಾಳೆ ಅವಳು. ತನ್ನ ಧೂಳು ಹಿಡಿದ ಈ ದೇಹವನ್ನೂ ಕೂಡ ಆಕೆ
ಹಾಗೆಯೇ ಬಿಡುಮುಡಿಯಂ, ಬಿಚ್ಚಿ ಹೋದ ಕೂದಲನ್ನೂ ಕೂಡ, ಕೂದಲಿಂದ ಧೂಳು ಹಿಡಿದಂತಹ ಮೈಯಿಂದ ಬಿಚ್ಚಿ ಹೋದಂತಹ ಕೂದಲಿಂದ ಆದ ವಿಕೃತಿಯನ್ನು, ವಿಕಾರತೆಯನ್ನು ಕೂಡ ಆಕೆ ಎಣಿಸದೆ, ಅದನ್ನೂ ಕೂಡ ಲೆಕ್ಕಿಸದೆ ಸೀತೆ ಹೇಳ್ತಾಳಂತೆ, ಮಿಥಿಲೇಂದ್ರ ವಂಶದಳು ಜನಿಸಿದೆ ನಾನು ಜನಕ ಮಹಾರಾಜನ ವಂಶದ ಮಗಳಾಗಿ ಜನಿಸಿದವಳು. ತಾನು ಸಾಮಾನ್ಯವಾದಂತಹ ಒಂದು ವರ್ಗದಲ್ಲಿ, ಕುಟುಂಬದಲ್ಲಿ ಜನಿಸಿದವಳಲ್ಲ, ಸಾಮಾನ್ಯ ಹೆಣ್ಣಲ್ಲ ಸೀತೆ. ಆಕೆ ರಾಜನ ಮಗಳು, ಮಹಾರಾಜನ ಮಗಳು. ಈಗ ಏಕಾಂಗಿಯಾಗಿ ಕಾಡಿನಲ್ಲಿದ್ದಾಳೆ, ಯಾರೂ ಇಲ್ಲದೆ ತಬ್ಬಲಿಯ ರೀತಿಯಲ್ಲಿದ್ದಾಳೆ. ಅದಕ್ಕೆ ಅವಳು ಯೋಚನೆ ಮಾಡ್ತಾಳೆ ತನ್ನ ಸ್ಥಿತಿಯನ್ನು ಕುರಿತು. ಜನಕ ಮಹಾರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದೆ, ರಘುಕುಲದ ದಶರಥ ನೃಪನ ಸೊಸೆಯಾಗಿ ಬಂದೆ. ರಾಜನ ಮಗಳಾದ ತಾನು ಯಾರ್ಯಾರನ್ನು, ಸಾಮಾನ್ಯ ಪುರುಷನನ್ನು ವರಿಸಲಿಲ್ಲ, ಸಾಮಾನ್ಯ ಹುಡುಗನನ್ನು ವರಿಸಿದವಳಲ್ಲ. ಆತನೂ ಕೂಡ ರಾಜನ ಮಗನೇ, ಅದು ಕೂಡ ಸಾಮಾನ್ಯ ರಾಜನ ಮಗ ಅಲ್ಲ. ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು ತಾನು, ಅಂಥಿಂಥವಳಲ್ಲ. ಅಂತಹ ರಾಜನ ಪತ್ನಿ, ಅಂತಹ ಒಂದು ಉತ್ತಮರ ಸೊಸೆಯಾಗಿ ಬಂದವಳು, ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು. ಅಂತಹ ತನಗೆ, ಇಂತಹ ತಾನು ಈ ಕಟ್ಟಡವಿಯಲ್ಲಿ, ಈ ಭೀಕರವಾದಂತಹ ಕಾಡಿನಲ್ಲಿ ಕಟ್ಟಡವಿಯಳು ವ್ಯಥಿಸುವಂತಾಯಿತು, ತೊಳಲಾಡಬೇಕಾಯಿತು, ವ್ಯಥೆ ಪಡುವಂತಾಯಿತು. ಅಯ್ಯೋ ವಿಧಿಯೇ, ಅಕಟ ವಿಧಿಯೇ, ಅಕಟ ಅಂದರೆ ಅಯ್ಯೋ, ಅಯ್ಯೋ ವಿಧಿಯೇ, ನನಗೆ ಬಂದಂತಹ ಈ ವಿಧಿಯಿಂದಾಗಿ ನಾನು ಈ ರೀತಿ ಸಾಮಾನ್ಯಳ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇನೆ ಎಂದು ಅವಳು ಹಲುಬಿದಳ್ ಕಲ್ಮರಂ ಕರಗುವಂತೆ. ಈ ಕಾವ್ಯಭಾಗದ ಶೀರ್ಷಿಕೆಯೇ ಇದು. ಹಲುಬಿದಳ್, ದುಃಖಿಸಿದಳು, ಶೋಕಿಸಿದಳು. ಕಲ್ಲು ಮರವು ಕರಗುವಂತೆ, ಕಲ್ಲುಗಳೂ ಮತ್ತು ಮರಗಳೂ ಕೂಡ ಕಲ್ಮರಂ ಕರಗುವಂತೆ. ಆಕೆ ದುಃಖಿಸುತ್ತಾಳೆ. ತಾನು ಇಂತಹ ಈ ಭೀಕರವಾದಂತಹ ಕಾಡಿನಲ್ಲಿ ತೊಳಲಾಡುವಂತಹ ಸಂಕಟವನ್ನು ಅನುಭವಿಸುವಂತಹ, ವ್ಯಥೆಯನ್ನು ಪಡುವಂತಹ ಸ್ಥಿತಿಯನ್ನು ಅನುಭವಿಸಬೇಕಾಯ್ತಲ್ಲ ವಿಧಿಯೇ ಎಂದು ಅವಳು ಮರ ಮತ್ತು ಕಲ್ಲುಗಳೂ ಕೂಡ ಕರಗಿ ಬಿಡುವಂತೆ ಶೋಕಿಸಿದಳು ಎಂದು ಇಲ್ಲಿ ಕವಿ ವರ್ಣಿಸ್ತಾನೆ. ಮುಂದೆ 15ನೆಯ ಪದ್ಯಭಾಗ. ಅನ್ನೆಗಂ ಮಖಕ್ಕೆ ಯೂಪವನು ಅರಸುತ, ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ, ತನ್ನ ಶಿಷ್ಯರ್ವೆರಸಿ ನಡೆತಂದು ಕಾಡೊಳು ಓರ್ವಳೆ ಪುಗಲ್ ದೆಸೆಗಾಣದೆ, ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆವ ಕಾಂತಾರದ ಅಧಿದೇವಿ ತಾನೆನಲ್, ಸನ್ನಗದ್ಗದ ಕಂಠೆಯಾಗಿ ರೋದಿಸುತ್ತಿದ್ದ ವೈದೇಹಿಯಂ ಕಂಡನು. ಅನ್ನೆಗಂ, ಅಷ್ಟರಲ್ಲಿ ಈ ಶೋಕಿಸ್ತಾ ಇರುವಂತಹ ಮರ ಮತ್ತು ಕಲ್ಲುಗಳೂ ಕೂಡ ಕರಗಿ ಬಿಡುವಂತೆ ದುಃಖಿಸ್ತಾ ಇದ್ದಂತಹ ವೈದೇಹಿಯು ಆ ಕಾಡಿನಲ್ಲಿ ಇದ್ದಾಗ ಈ ಕಡೆಗೆ ಮುನಿಶ್ರೇಷ್ಠರೆನಿಸಿದ್ದಂತಹ ತಪೋಧನರಾದ ವಾಲ್ಮೀಕಿ ಮುನಿವರಂ, ಶ್ರೇಷ್ಠರಾದ ಮುನಿಶ್ರೇಷ್ಠರಾದಂತಹ ವಾಲ್ಮೀಕಿ ಮುನಿಗಳು ತನ್ನ ಶಿಷ್ಯರ್ವೆರಸಿ, ಹಲವಾರು ಶಿಷ್ಯರೊಂದಿಗೆ ಸೀತೆ ಇದ್ದ ಈ ಕಾಡಿಗೆ ಅವರು ಬಂದರು. ಅವರು ಯಾಕೆ ಬಂದರು ಅಂತ ನೋಡಿ. ಮಖಕ್ಕೆ ಯೂಪವನ್ನು ಅರಸುತ್ತ, ಮಖ ಅಂದರೆ ಯಜ್ಞಕ್ಕೆ ಉಪಯೋಗವಾಗುವಂತಹ ಯೂಪ, ಸ್ತೂಪ, ಕಂಬ, ಅದನ್ನು ಯೂಪ ಅಂತ ಹೇಳ್ತಾರೆ. ಈ ಯಜ್ಞಕ್ಕೆ ಕಟ್ಟುವಂತಹ ಕಂಬವನ್ನು ಅರಸುತ್ತ, ಹುಡುಕುತ್ತಾ ವಾಲ್ಮೀಕಿ ತನ್ನ ಶಿಷ್ಯರೊಂದಿಗೆ ಆ ಕಾಡಿಗೆ ಬರುತ್ತಾರೆ. ಅಲ್ಲಿಗೆ ಬಂದರು. ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿ ಪುಗಲ್ ದೆಸೆ ಕಾಣದೆ, ಪುಗಲ್ ಹೋಗಲು ದಿಕ್ಕು ಕಾಣದೆ,
ದೆಸೆ ಕಾಣದೆ ಬನ್ನದಿಂ ದುಃಖದಿಂದ ಬನ್ನ ದುಃಖ ದುಃಖದಿಂದ ಭ್ರಾಂತಳಾಗಿ ಬನ್ನದಿಂ ಬಗೆಗೆಟ್ಟು ಚಿತ್ತ ಕೆಟ್ಟು ಬಗೆ ಮನಸ್ಸು. ಇಲ್ಲಿ ಎಲ್ಲಿ ಹೋಗುವುದಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ದುಃಖದಿಂದ ಭ್ರಾಂತಳಾಗಿ ಗತಿ ಕೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆವ, ಅಂದರೆ ಗ್ರೀಷ್ಮ ಋತುವಿನಲ್ಲಿ ಗ್ರೀಷ್ಮ ಋತು ಬಿಸಿಲಿನ ಬೇಗೆ ಇರ್ತದೆ, ಹಾಗೆ ಎಲ್ಲ ಕಡೆಯೂ ಕೂಡ ಒಣ ಹವೆ ಇರ್ತದೆ. ಹಾಗೆ ಎಲ್ಲವೂ ಕೂಡ ಬಾಡಿದ ರೀತಿಯಲ್ಲಿ ಮರಗಳೆಲ್ಲವೂ ಬಾಡಿ ಹೋಗಿರ್ತದೆ, ಒಣಗಿದ ಎಲೆಗಳೆಲ್ಲ ಇರ್ತದೆ. ಇಲ್ಲಿ ಕವಿ ಹೇಳುವಂಥದ್ದು, ಈ ಗ್ರೀಷ್ಮ ಋತುವಿನ ಬಿಸಿಲಲ್ಲಿ ಬಸವಳಿದು ಬಿದ್ದು ರೋಧಿಸ್ತಾ ಇರುವಂತಹ ಕಾಂತಾರದ ಅಧಿದೇವಿ ಆ ವನದ ದೇವತೆಯಂತೆ, ಗ್ರೀಷ್ಮ ಋತುವಿನ ಬಿಸಿಲಲ್ಲಿ ಬಸವಳಿದು ಬಿದ್ದು ರೋಧಿಸುತ್ತಿರುವ ವನದೇವತೆಯಂತೆ. ಯಾರು? ಸೀತೆ. ಕಾಂತಾರದ ಅಧಿದೇವತೆಯೇ ತಾನೇ ಎನ್ನುವ ರೀತಿಯಲ್ಲಿ ಸನ್ನಗದ್ಗದ ಕಂಠೆಯಾಗಿ ಗಂಟಲು ಬಿಗಿದು ದುಃಖಿಸುತ್ತಿರುವ, ಗದ್ಗದ ಕಂಠೆಯಾಗಿ ರೋಧಿಸುತ್ತಿದ್ದ, ಹೀಗೆ ವ್ಯಥಿಸುತ್ತಿದ್ದ, ದುಃಖಿಸುತ್ತಿರುವಂತಹ ಸೀತೆಯನ್ನು, ವೈದೇಹಿಯನ್ನು ವಾಲ್ಮೀಕಿ ಮುನಿಯು ನೋಡಿದರು. ಮುಂದೆ 16ನೆಯ ಪದ್ಯಭಾಗ ನೋಡಿ. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರಿ ಇನ್ನು ಸಂದೇಹಮಂ, ಜನಕಂಗೆ ನಾವು ಅನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳು ಇರ್ದೊಡೆ, ನಿನ್ನನು ಆವಾವ ಬಯಕೆ ಉಂಟು ಎಲ್ಲಮಂ ಸಲಿಸಿ ತಾ ನೋವಿಕೊಂಡಿರ್ಪೆಂ, ಅಂಜದಿರಿ ಎಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಹೀಗೆ ಅಳುತ್ತಾ ಇದ್ದಂತಹ ಸೀತೆಯನ್ನು ದಿಕ್ಕು ತೋಚದೆ ಅನಾಥವಾಗಿ ಪಾಡಳಿದು ಬಿದ್ದಂತಹ, ರೋಧಿಸ್ತಾ ಇರುವಂತಹ ಈ ಸೀತೆಯನ್ನು ಕಂಡಂತಹ ಮುನಿಗಳು, ವಾಲ್ಮೀಕಿಯು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಅವರು ಕರೆದೊಯ್ಯುತ್ತಾರೆ. ಈ ವಿವರವನ್ನು ಈ ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು. ವಾಲ್ಮೀಕಿ ಸೀತೆಯನ್ನು ಉದ್ದೇಶಿಸಿ ಹೀಗೆ ಹೇಳ್ತಾರೆ. ದೇವಿ ಬಿಡು ಶೋಕಮಂ, ದೇವಿ ದುಃಖಿಸಬೇಡ. ಪುತ್ರ ಯುಗಮಂ ಪಡೆವೆ, ಪುತ್ರ ಮಗ, ಯುಗ ಎರಡು ಮಕ್ಕಳು, ಅಂದರೆ ನಿನಗೆ ಅವಳಿ ಮಕ್ಕಳು ಜನಿಸುವರು. ಭಾವಿಸದಿರಿನ್ನು ಸಂದೇಹಮಂ, ನನ್ನ ಬಗ್ಗೆ ನೀವು ಸಂದೇಹವನ್ನು ಪಡದಿರಿ. ನಿನ್ನ ತಂದೆಯಾದಂತಹ ಜನಕ ರಾಜನಿಗೆ ನಾವು ಅನ್ಯರಲ್ಲ, ನಾವು ಪರಿಚಿತರು, ಅನ್ಯನಲ್ಲ, ನಾನು ಬೇರೆಯವನಲ್ಲ. ಆತನಿಗೆ, ನಿನ್ನ ತಂದೆ ಜನಕ ರಾಜನಿಗೆ ನಾನು ಪರಿಚಿತನಾದವನು. ನೀನು ಆಶ್ರಮಕ್ಕೆ ಬಾ, ನನ್ನ ಆಶ್ರಮಕ್ಕೆ ಬಂದು ನೀನು ಸುಖದೊಳು ಇರ್ದೊಡೆ, ನೀನು ನಮ್ಮ ಆಶ್ರಮಕ್ಕೆ ಬಂದು ಅಲ್ಲಿ ನಿನಗೆ ಇರುವಂತಹ, ನಿನಗೆ ಯಾವ ಬಯಕೆಗಳು ಇವೆಯೋ, ಆವಾವ ಬಯಕೆಗಳು ಉಂಟೋ ಎಲ್ಲಮಂ ಸಲ್ಲಿಸಿ ಎಲ್ಲವನ್ನೂ ಈಡೇರಿಸುತ್ತೇನೆ, ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ. ಅಂಜದಿರಿ, ಹೆದರದಿರಿ. ತಾಂ ನೋವಿಕೊಂಡಿರ್ಪೆಂ, ಸುಖವಾಗಿ ನಾನು ನೋಡಿಕೊಂಡಿರುತ್ತೇನೆ. ನಿನಗೆ ಯಾವ ಬಯಕೆಗಳು ಉಂಟೋ ಅವೆಲ್ಲವನ್ನು ಕೂಡ ಈಡೇರಿಸುತ್ತೇನೆ, ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇವೆ, ಹೆದರಬೇಡ ಎಂದು ಸಂತೈಸಿ, ಅವಳನ್ನು ಸಂತೈಸಿ, ಸೀತೆಯನ್ನು ಸಂತೈಸಿ ಸಮಾಧಾನಪಡಿಸ್ತಾರೆ. ಮತ್ತು ರಾವಣ ಗುಡಿಸು ಅರಿ ಅಂದರೆ ಶತ್ರು, ರಾವಣನ ಶತ್ರು ಇಲ್ಲಿ ಯಾರು? ಶ್ರೀರಾಮ. ರಾವಣನ ಶತ್ರುವಾದಂತಹ ಶ್ರೀರಾಮನ ರಾಣಿಯನ್ನು, ಅಂದರೆ ಸೀತೆಯನ್ನು ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಸೀತಾದೇವಿಯನ್ನು ವಾಲ್ಮೀಕಿಯು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದನು.
ಮುಂದೆ ಪ್ರಶ್ನೋತ್ತರವನ್ನು ನೋಡೋಣ. 1 ಅಂಕದ ಪ್ರಶ್ನೆ ಮತ್ತು 2 ಅಂಕಗಳ ಪ್ರಶ್ನೆಗಳನ್ನು ಮೊದಲಿಗೆ ನಾವು ಗಮನಿಸೋಣ. ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಸೌಮಿತ್ರಿಯು ಸೀತೆಯನ್ನು ಗಂಗಾನದಿ ತೀರದ ಅರಣ್ಯಕ್ಕೆ ಕರೆದುಕೊಂಡು ಹೋದನು ಅಥವಾ ಅರಣ್ಯಕ್ಕೆ ಕರೆದುಕೊಂಡು ಹೋದನು. ರಾಮನ ಆಜ್ಞೆ ಏನು? ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕು ಎಂಬುದು ರಾಮನ ಆಜ್ಞೆಯಾಗಿತ್ತು. 3ನೇ ಪ್ರಶ್ನೆ, ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು? ಲಕ್ಷ್ಮಣನ ಮಾತು ಕೇಳಿದ ಸೀತೆಯು ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದ ಫಲಿತ ಕದಳಿ ವೃಕ್ಷದಂತೆ ಭೂಮಿಯ ಮೇಲೆ ಬಿದ್ದಳು. ಕಾಡಿನಲ್ಲಿ ತನಗೆ ಯಾರ ನೆರವುಂಟೆಂದು ಸೀತೆ ಹೇಳುತ್ತಾಳೆ? ಕಾಡಿನಲ್ಲಿರುವ ಉಗ್ರ ಜಂತುಗಳ ನೆರವು ತನಗೆ ಉಂಟನಕ್ಕೆ ಬಂದನು. 9ನೇ ಪ್ರಶ್ನೆ, ರಾವಣಾರಿ ಎಂದರೆ ಯಾರು? ಉತ್ತರ ಶ್ರೀರಾಮ. 10ನೇ ಪ್ರಶ್ನೆ, ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ಉತ್ತರ ಸೀತೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಕರೆತಂದನು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಉತ್ತರ, ಸೀತೆಯು ಪ್ರವೇಶಿಸಿದ ಅರಣ್ಯವು ಉಗ್ರ ಮೃಗ ಪಕ್ಷಿಗಳ ಸಮೂಹದಿಂದ ಕೂಡಿತ್ತು. ಪೊದೆಗಳು ಅಡಿಗಡಿಗೂ ಇದ್ದು ಸಹಿಸಲು ಅಸಾಧ್ಯವಾದ ಭಯಂಕರವಾದ ಕಾಡಾಗಿತ್ತು. 2ನೇ ಪ್ರಶ್ನೆ, ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಲಕ್ಷ್ಮಣನಿಗೆ ಶ್ರೀರಾಮನು ಸೀತೆಯನ್ನು ಬಿಟ್ಟು ಬಿಟ್ಟಿರುವ ಸಂಗತಿಯನ್ನು ಹೇಳುವುದು ಹೇಗೆ ಎಂಬ ದುಃಖ ಒಂದು ಕಡೆಯಾದರೆ, ಮಹಾರಾಣಿಯಂತಿರಬೇಕಾದ ಸೀತೆಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಕೆಂಬ ದುಃಖ ಮತ್ತೊಂದು ಕಡೆ. ಬಿಡದಿದ್ದರೆ ರಾಮನು ಕೋಪಿಸಿಕೊಳ್ಳಬಹುದು ಎಂಬ ಆತಂಕ ಇನ್ನೊಂದು ಕಡೆ. 3ನೇ ಪ್ರಶ್ನೆ, ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಉತ್ತರ, ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣನು ದೊಡ್ಡದೊಂದು ಎಲೆಯನ್ನು ನೆರಳಂತೆ ಹಿಡಿದು ನೀರನ್ನು ಸಿಂಪಡಿಸಿದನು. ತನ್ನ ಮೇಲ್ವಸ್ತ್ರದ ತುದಿಯಿಂದ ಗಾಳಿಯನ್ನು ಬೀಸಿ ಸೀತೆಯನ್ನು ಉಪಚರಿಸಿದನು. 4ನೇ ಪ್ರಶ್ನೆ, ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು? ಉತ್ತರ, ಕಾಡಿನಲ್ಲಿ ತಡ ಮಾಡಿದರೆ ಶ್ರೀರಾಮನು ಕೋಪಿಸಿಕೊಳ್ಳಬಹುದು ಮತ್ತು ಅಯೋಧ್ಯೆಯಲ್ಲಿ ರಾಮನು ಏಕಾಂಗಿಯಾಗಿರುವನು. ಆದ್ದರಿಂದ ಸೀತೆಯು ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಹೇಳಿದಳು. 5ನೇ ಪ್ರಶ್ನೆ, ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಉತ್ತರ, ಕಾಡಿನಲ್ಲಿರುವ ಮೃಗ ಪಕ್ಷಿ ಜಂತುಗಳೆಲ್ಲ ಸೀತೆಗೆ ಒದಗಿದ ಕಡು ಕಷ್ಟಕ್ಕಾಗಿ ದುಃಖಿಸಿದವು. ಅವುಗಳು ಜೋಲು ಮೋರೆಯನ್ನು ಹಾಕಿಕೊಂಡು ತಮ್ಮೊಳಗಿನ ವೈರತ್ವವನ್ನು ಮರೆತು ಆಹಾರವನ್ನು ಮರೆತು ಸೀತೆಯ ಸುತ್ತ ನಿಂತು ಅವಳ ದುಃಖದಲ್ಲಿ ಭಾಗಿಯಾಗುವ ಮೂಲಕ ಅವಳನ್ನು ಉಪಚರಿಸಿದವು. ವಿದ್ಯಾರ್ಥಿಗಳೇ, ಉಳಿದಂತಹ 5-6 ವಾಕ್ಯಗಳ ಪ್ರಶ್ನೆಗಳನ್ನು ನಾನೀಗ ಏನು ಹೇಳಿದ್ದೇನೆ, ಆ ಪದ್ಯದ ಕಾವ್ಯಭಾಗದ ಸಾರಾಂಶ ಏನಿದೆಯೋ ಅದನ್ನು ಸರಿಯಾಗಿ ಕೇಳಿ ಆನಂತರ ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ. ವಿದ್ಯಾರ್ಥಿಗಳೇ, ಪ್ರಥಮ PUCಗೆ ಸಂಬಂಧಿಸಿದ ಹಾಗೆ ಹಾಗೂ ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ. ಅದನ್ನು ಕೂಡ ನೀವು ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಅದನ್ನು ಕೂಡ ಗಮನಿಸಬಹುದು. ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.